ಪ್ರಪಂಚದ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣವು ಪ್ರತಿ 3 ನಿಮಿಷಗಳಿಗೊಮ್ಮೆ ಒಂದು ವಿಮಾನ ಹಾರಾಟಗೊಳ್ಳುತ್ತದೆ? ಈ ವಿಮಾನ ನಿಲ್ದಾಣದ ವಿಶೇಷ ಏನಂದ್ರೆ ಪ್ರತಿ 3 ನಿಮಿಷಗಳಿಗೊಮ್ಮೆ ಒಂದು ವಿಮಾನ ಹಾರಾಟ ಆಗ್ತದೆ. ರೋಮ್ ವಿಮಾನ ನಿಲ್ದಾಣ, ಕ್ಯಾಲಿಫೋರ್ನಿಯಾ ವಿಮಾನ ನಿಲ್ದಾಣ, ಲಂಡನ್ ವಿಮಾನ ನಿಲ್ದಾಣ, ಅರಬ್ ವಿಮಾನ ನಿಲ್ದಾಣ. ಪ್ರತಿ 3 ಸೆಕೆಂಡ್ಗಳಿಗೆ 3 ನಿಮಿಷಗಳಿಗೆ ಒಂದು ವಿಮಾನ ಹಾರಾಟ ಆಗ್ತದೆ. ನೋಡಿ, ಗೌರ್ಮೆಂಟ್ ಬುಕ್ಗಳಲ್ಲಿ ನೀವು ಏನು ಓದಬೇಕಂತಂದ್ರೆ ಇಂಪಾರ್ಟೆಂಟ್ ನಿಮಗೆ ತಿಳಿದಿದೆ ಅನ್ನುವಂತೆ ಆ ಬಾಕ್ಸ್ ಇದೆಯಲ್ಲ ಅದನ್ನ ಓದಬೇಕು ಕಂಪಲ್ಸರಿ. ಎಲ್ಲಾ ಓದ್ತರಿ ಅದನ್ನ ಬಿಡ್ತರಿ. ಗೌರ್ಮೆಂಟ್ PU ಸೆಕೆಂಡ್ ಇಯರ್ ಪುಸ್ತಕದಲ್ಲಿ ಇದು ನಿಮಗೆ ತಿಳಿದಿದೆ ಅನ್ನುವಂತೇಳಿ ಓದುವಂತ ಸ್ಟೈಲ್ ನೋಡಿ. ಜಿಯೋಗ್ರಫಿ ಓದೋದಾಗಲಿ, ನಿಮಗಿದು ಗೊತ್ತೇ, ನಿಮಗಿದು ತಿಳಿದಿದೆ, ಅಲ್ಲಿಯೇ ಜಾಸ್ತಿ ಕ್ವಶನ್ ಕೇಳ್ತಾನೆ. ಸೆಕೆಂಡ್ PUC ಗೌರ್ಮೆಂಟ್ ಬುಕ್ ನಾಗಿದೆ ನೋಡಿ. ಸೆಕೆಂಡ್ PUC ಜಿಯೋಗ್ರಫಿ ಗೌರ್ಮೆಂಟ್ ಬುಕ್ ನಲ್ಲಿ ರೋಮ್ ವಿಮಾನ ನಿಲ್ದಾಣದಿಂದ ಪ್ರತಿ 3 ನಿಮಿಷಗಳಿಗೊಮ್ಮೆ ವಿಮಾನ ಹಾರಾಡುವುದು. ಸರಕು ಸಾಗಾಣಿಕೆಯಲ್ಲಿ ಲಂಡನ್ ಹಿಥ್ರೋ ವಿಮಾನ ನಿಲ್ದಾಣ ವಿಶ್ವದಲ್ಲಿ ದಟ್ಟ ಸಂಚಾರ ಹೊಂದಿದೆ. ಸರಕು ಸಾಗಾಣಿಕೆಗಳಲ್ಲಿ ಲಂಡನ್ನಿನ ಹಿಥ್ರೋ ವಿಮಾನ ನಿಲ್ದಾಣ ವಿಶ್ವದಲ್ಲಿಯೇ ದಟ್ಟ ಸಂಚಾರ ಹೊಂದಿದೆ. ಬ್ರಿಟನ್ ಏರ್ವೇಸ್ ವಿಶ್ವದ ಎಲ್ಲಾ ದೇಶಗಳನ್ನ ಸಂಪರ್ಕಿಸುತ್ತದೆ ಅಂತ. ಜಗತ್ತಿನಲ್ಲಿ ಪ್ರತಿ 3 ನಿಮಿಷಗಳಿಗೊಮ್ಮೆ ವಿಮಾನ ಹಾರಾಟಗೊಳ್ಳುವುದು. ಕೇವಲ ಎಷ್ಟು ಪರ್ಸೆಂಟ್ ಹಾಕಿರಿ? ನಿನಗೆ ಕೇವಲ 4% ಮಾತ್ರ ರೈಟ್ ಆನ್ಸರ್ ಹಾಕಿರಿ. ಉಳಿದದ್ದೆಲ್ಲ ಮನಸ್ಸಿಗೆ ಬಂದಂಗ ಹಾಕ್ಬಿಟ್ರಿ. 4%, ಓನ್ಲಿ ಫಾರ್ 4%, ಅಲ್ಲ 5% ಅನ್ಕೊಳ್ಳೋಣ. ಸರಿಯಾದಂತ ಉತ್ತರ ರೋಮ್ ವಿಮಾನ ನಿಲ್ದಾಣ ನೋಡಿ. ರೋಮ್ ವಿಮಾನ ನಿಲ್ದಾಣ ಪ್ರತಿ 3 ನಿಮಿಷಗಳಿಗೊಮ್ಮೆ ವಿಮಾನಗಳು ಹಾರಾಟಗೊಳ್ಳುತ್ತವೆ. ಕ್ವಶನ್ ಏನಿದೆ ಇದು? ಪ್ರಪಂಚದ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣವು ಪ್ರತಿ 3 ನಿಮಿಷಗಳಿಗೊಮ್ಮೆ ಒಂದು ವಿಮಾನ ಹಾರಾಟಗೊಳ್ಳುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ರೋಮ್ ವಿಮಾನ ನಿಲ್ದಾಣ, ರೈಟ್ ಆನ್ಸರ್. ಇದು 2017ರ KS ಕ್ವಶನ್. ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ ಯಾವುದು? ಡ್ಯಾನ್ಯೂಬ್ ನದಿ, ರೈನ್ ನದಿ, ವೋಲ್ಗಾ ನದಿ, ಗಂಗಾ ನದಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ ಸರಿ ಉತ್ತರ ಯಾವ್ದಂದ್ರ ರೈನ್ ನದಿ ನೋಡಿ. ರೈನ್ ನದಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ ಯಾವ್ದಂದ್ರೆ ರೈನ್ ನದಿ ನೋಡಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ. ರೈನ್ ಜಲಮಾರ್ಗ ಜರ್ಮನಿ ದೇಶದಿಂದ ನೆದರ್ಲ್ಯಾಂಡ್ಗಳ ಮೂಲಕ ಹರಿಯುವುದು. ಈ ನದಿ ನೆದರ್ಲ್ಯಾಂಡದ ರಾಟರ್ ಡ್ಯಾಮ್ನಿಂದ ಸ್ವಿಟ್ಜರ್ಲ್ಯಾಂಡದ ಬಾಸದವರೆಗೆ ಸರಿಸುಮಾರು 700 ಕಿಲೋಮೀಟರ್ ವರೆಗೆ ಒಳನಾಡು ಜಲಸಾರಿಗೆ ಹೊಂದಿದೆ. ಅಂದ್ರೆ ಕೇವಲ 700 ಕಿಲೋಮೀಟರ್ ಇರಬಹುದು, ಆದರೆ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರುವಂತ ಒಳನಾಡು ಜಲಸಾರಿಗೆ ಅಂದ್ರೆ ರೈನ್ ಜಲಸಾರಿಗೆ. ಇದು ಎಲ್ಲಿಂದ ಅಂತಂದ್ರೆ ನೆದರ್ಲ್ಯಾಂಡದ ರಾಟರ್ ಡ್ಯಾಮ್ನಿಂದ ಸ್ವಿಟ್ಜರ್ಲ್ಯಾಂಡದ ಬಾಸದವರೆಗೆ ಜರ್ಮನಿ ನೆದರ್ಲ್ಯಾಂಡ್ಗಳ ಮೂಲಕ 700 ಕಿಲೋಮೀಟರ್ ಸಂಪರ್ಕವನ್ನು ಕಲ್ಪಿಸ್ತದೆ. ಯಾವ್ದಂದ್ರೆ ರೈನ್ ಒಳನಾಡು ಜಲಸಾರಿಗೆ ನೋಡಿ. ವಿಶ್ವದ ಅತ್ಯಂತ ಮುಖ್ಯವಾಗಿರುವಂತ ಒಳನಾಡು ಜಲಸಾರಿಗಳೇ ಇವು. ಯಾವುದು? ಡ್ಯಾನ್ಯೂಬ್ ಆಗಿರಬಹುದು, ರೈನ್ ಆಗಿರಬಹುದು, ವೋಲ್ಗಾ ಆಗಿರಬಹುದು, ಗಂಗಾ ಆಗಿರಬಹುದು. ಅಲ್ಲ, ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ ಗಂಗಾ ನದಿ ನೋಡಿ. ನಮ್ಮ ಭಾರತ ದೇಶದಲ್ಲಿ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳದಾವೆ. 6 ರಾಷ್ಟ್ರೀಯ ಜಲ ಹೆದ್ದಾರಿಗಳಲ್ಲಿ ಗಂಗಾ ನದಿ ರೈಟ್ ಆನ್ಸರ್ ನೋಡಿ. ಗಂಗಾ ನದಿ ಸರಿಯಾಗಿರುವಂತ ಉತ್ತರ. ಪ್ರತಿದಿನ ಒಂದು 5 ಕ್ವಶನ್ ಕೇಳ್ತಾನೆ ವರ್ಲ್ಡ್ ಜಿಯೋಗ್ರಫಿ ಸಂಬಂಧಪಟ್ಟಂಗ. ಇಂಡಿಯಾ ಜೊತೆ ವರ್ಲ್ಡ್ ಇರಲಿ ಅಂತ, ಹೌದಲ್ಲೋ? ಗೌರ್ಮೆಂಟ್ ಬುಕ್ ಅದನ್ನು ಇಂಪಾರ್ಟೆಂಟ್ ಆಗಿರುವಂತ ಅವು 5 ಕ್ವಶನ್ ಗಳನ್ನ ಒಂದು 5-6 ಕ್ವಶನ್ ಗಳನ್ನ ಕೇಳ್ತಾ ಹೋದೆ ಅಂದ್ರೆ
ಅದನ್ನು ಇಂಪ್ರೂವ್ಮೆಂಟ್ ಆಗಕ್ ಸಾಧ್ಯ ಇದೆ ಅಂತ. ಯಾರು ದುದ್ದಿ ಅನ್ನೋರು? ದುದ್ದಿ ಅಂತ ನೋಡ್ರಪ್ಪ. ನೋಡಿ, ಈ ಕೆಳಗಿನ ಯಾವ ಸಾಗರದ ಮಾರ್ಗವನ್ನ ಬಿಗ್ ಟ್ರಂಕ್ ರೂಟ್ ಎನ್ನುವರು? ನೋಡಿ, ಇದು ಕ್ವಶನ್ ಆಗಿದೆ. ಈ ಕೆಳಗಿನ ಯಾವ ಜಲ ಸಾಗರದ ಮಾರ್ಗವನ್ನ ಬಿಗ್ ಟ್ರಂಕ್ ರೂಟ್ ಎನ್ನುವರು? ಪೆಸಿಫಿಕ್ ಸಾಗರದ ಮಾರ್ಗ, ಹಿಂದೂ ಮಹಾಸಾಗರದ ಮಾರ್ಗ, ಉತ್ತರ ಅಟ್ಲಾಂಟಿಕ್ ಸಾಗರದ ಮಾರ್ಗ, ಆರ್ಕಟಿಕ್ ಸಾಗರದ ಮಾರ್ಗ. ಈ ಕೆಳಗಿನ ಯಾವ ಸಾಗರದ ಮಾರ್ಗವನ್ನ ಬಿಗ್ ಟ್ರಂಕ್ ಎನ್ನುವರು? ನೋಡಿ, ಉತ್ತರ ಅಟ್ಲಾಂಟಿಕ್ ಸಾಗರದ ಮಾರ್ಗವು ವಿಶ್ವದ ಜಲಮಾರ್ಗದಲ್ಲಿ ಅತ್ಯಂತ ಹಡಗು ಸಂಚಾರ ದಟ್ಟಣೆಯ ಮಾರ್ಗವಾಗಿದ್ದರಿಂದ ಇದಕ್ಕೇನಂತ ಕರೀತಾರ ಅಂದ್ರೆ ಬಿಗ್ ಟ್ರಂಕ್ ರೂಟ್ ಅಂತ ಕರೀತಾರ. ನೋಡಿ, ಬಿಗ್ ಟ್ರಂಕ್ ರೂಟ್. ಉತ್ತರ ಅಟ್ಲಾಂಟಿಕ್ ಸಾಗರ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆ ಹೊಂದಿರುವಂತ ಸಾಗರ ಅಂದ್ರೆ ಅದು ಅಟ್ಲಾಂಟಿಕ್ ಸಾಗರ. ಅದರಲ್ಲಿ ಯಾವ ಸಾಗರ ಅಂತಂದ್ರೆ ಉತ್ತರ ಅಟ್ಲಾಂಟಿಕ್ ಸಾಗರ. ಈ ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗವು ವಿಶ್ವದಲ್ಲಿಯೇ ಜಲಮಾರ್ಗದಲ್ಲಿ ಅತ್ಯಂತ ಹಡಗು ಸಂಚಾರಗಳು ದಟ್ಟಣೆ ಇದೆ ಅಂತ. ಹಡಗು ಸಾರಿಗೆ ದಟ್ಟಣೆ ಹೊಂದಿರತಕ್ಕಂಥದ್ದು ಯಾವಂದ್ರೆ ಉತ್ತರ ಅಟ್ಲಾಂಟಿಕ್ ಸಾಗರ. ಆದ್ದರಿಂದ ಈ ಮಾರ್ಗವನ್ನು ಏನು ಕರೀತಾರೆ ಅಂದ್ರೆ ಬಿಗ್ ಟ್ರಂಕ್ ರೂಟ್ ಎನ್ನುವರು. ಬಿಗ್ ಟ್ರಂಕ್ ರೂಟ್ ಎಂದು ಕರೆಯುತ್ತಾರೆ. ಲೈನರ್ಗಳೆಂದರೇನು? ಸರಕುಗಳನ್ನು ಸಾಗಿಸುವ ಹಡಗುಗಳು, ಪ್ರಯಾಣಿಕರನ್ನು ಸಾಗಿಸುವ ಹಡಗುಗಳು, ಭೂಮಿಯನ್ನು ಆವಿಷ್ಕಾರ ಮಾಡುವ ಹಡಗುಗಳು, ಮೇಲಿನ ಯಾವುದೂ ಅಲ್ಲ. ಲೈನರ್ಗಳು ಎಂದರೇನು? ಲೈನರ್ಗಳೆಂದರೇನು? ಯಾವುದನ್ನ ಲೈನರ್ಗಳಂತ ಕರೀತಾರೆ? ಸರಿಯಾದಂತ ಉತ್ತರ ಪ್ರಯಾಣಿಕರನ್ನ ಸಾಗಿಸುವ ಹಡಗುಗಳನ್ನ ಲೈನರ್ಗಳು ಅಂತ ಕರೀತಾರೆ. ನೋಡಿ, ಪ್ರಯಾಣಿಕರನ್ನು ಸಾಗಿಸುವಂತ ಹಡಗುಗಳನ್ನ ಲೈನರ್ಗಳು. ನೋಡಿ, ನಿಮಗಿದು ಗೊತ್ತೇ? ಹೊಸ ನೋಡಿ, ಪ್ರಯೋಗ ಹೆಂಗಿದೆ? ಕೇವಲ 14% ಮಾತ್ರ ಆನ್ಸರ್ ಮಾಡಿರಿ ಅಲ್ಲ. ಲೈನರ್ಗಳೆಂದರೆ ಪ್ರಯಾಣಿಕರನ್ನ ಸರಿಸುವ ಹಡಗುಗಳನ್ನ ಸಾಗಿಸುವಂತ ಹಡಗುಗಳನ್ನ ಲೈನರ್ಗಳಂತ ಕರೀತಾರೆ. ಕಾರ್ಗೋ ಎಂದರೆ ಸರಕುಗಳನ್ನ ಮಾತ್ರ ಸಾಗಿಸುವಂತ ಹಡಗುಗಳು. ಟ್ಯಾಂಕರ್ ಎಂದರೆ ಪೆಟ್ರೋಲಿಯಂ ವಸ್ತುಗಳನ್ನು ಸಾಗಿಸುವ ಹಡಗುಗಳು. ಶೈತ್ಯಾಗಾರ ಹಡಗುಗಳಲ್ಲಿ ಬೇಗ ಕೆಡುವಂತ ವಸ್ತುಗಳನ್ನು ಸಾಗಿಸಲಾಗುತ್ತದೆ. ಇದು ಸೆಕೆಂಡ್ PUC ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ. ನೋಡಿ, ಇದು ಗೌರ್ಮೆಂಟ್ ಬುಕ್ ನಲ್ಲಿ. ಲೈನರ್ಗಳಂದ್ರೆ ಏನು? ಯಾರ ಚಿಂದ್ಯನೋ ಚಿಂದೆ ಹಾಕೋದು. ಲೈನರ್ಗಳಂದ್ರೆ ಏನು? ಪ್ರಯಾಣಿಕರನ್ನ ಸಾಗಿಸುವಂತ ಹಡಗುಗಳನ್ನ ಲೈನರ್ಗಳಂತ ಕರೀತಾರೆ. ಕಾರ್ಗೋ ಎಂದರೆ ಸರಕುಗಳನ್ನ ಮಾತ್ರ ಸಾಗಿಸುವಂತ ಹಡಗುಗಳು. ಇನ್ನ ಟ್ಯಾಂಕರ್ ಅಂದ್ರೆ ಏನು? ಪೆಟ್ರೋಲಿಯಂ ವಸ್ತುಗಳನ್ನು ಸಾಗಿಸುವಂತಹ ಹಡಗು. ಶೈತ್ಯಾಗಾರ ಹಡಗುಗಳಲ್ಲಿ ಬೇಗ ಕೆಡುವಂತಹ ವಸ್ತುಗಳನ್ನ ಸಾಗಿಸಲಾಗುವುದು ಅಂತ. ಜಲಸಾರಿಗೆಯಲ್ಲಿ ಸಾಗರಿಕ ಜಲಸಾರಿಗೆ ಮತ್ತು ಒಳನಾಡು ಜಲಸಾರಿಗೆ ನಮ್ಮ ದೇಶದಲ್ಲಿ ಅದಾವೆ. ನಮ್ಮ ಭಾರತ ದೇಶದಲ್ಲಿ ಸಾಗರಿಕ ಜಲಸಾರಿಗೆ ಹೊಂದಿದ್ದೇವೆ, ಒಳನಾಡು ಜಲಸಾರಿಗೆ ಹೊಂದಿದ್ದೇವೆ. ಪರ್ಫೆಕ್ಟ್ ಆಯ್ತು. ಲೈನರ್ಗಳಂದ್ರೆ ನಾವೇನ್ ಮಾಡಿಬಿಟ್ಟಿವಿ ಅಂದ್ರೆ, ಈಗ ಲಾರಿ ಹೊತ್ತವಲ್ಲ, ಲೈನರ್ಗಳಂತ ಅನ್ಕೊಂಡ್ಬಿಟ್ಟಿವಿ ನಾವು. ಅದಕ್ಕೆ 48% ಹಾಕಿದ್ದೇವೆ ಆನ್ಸರ್. ಲೈನರ್ಗಳಂದ್ರೆ ಪ್ರಯಾಣಿಕರನ್ನ ಸಾಗಿಸುವಂತ ಹಡಗುಗಳನ್ನ ಲೈನರ್ಗಳಂತ ಕರೀತಾರೆ. ಕಾರ್ಗೋ ಎಂದರೆ ಸರಕುಗಳನ್ನ ಮಾತ್ರ ಸಾಗಿಸುವಂತ ಹಡಗುಗಳು. ಟ್ಯಾಂಕರ್ ಎಂದರೆ ಪೆಟ್ರೋಲಿಯಂ ಸಾಗಿಸುವಂತ ಹಡಗುಗಳು. ಶೈತ್ಯಾಗಾರ ಎಂದರೆ ಬೇಗ ಕೆಡುವಂತ ವಸ್ತುಗಳನ್ನು ಸಾಗಿಸುವುದು.
ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೇನು? ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೇನು? ಇಸ್ತಾಂಬುಲ್ನಿಂದ ರೋಮನದವರೆಗೆ, ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ, ಅಮೆರಿಕ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಮೇಲಿನ ಯಾವುದೂ ಅಲ್ಲ. ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೆ ಇಸ್ತಾಂಬುಲ್ನಿಂದ ರೋಮದವರೆಗೆ, ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ, ಅಮೆರಿಕ ಮತ್ತು ಏಷ್ಯಾ ಖಂಡಗಳ ಮಧ್ಯ ಮಾರ್ಗ. ಮೇಲಿನ ಯಾವುದೂ ಅಲ್ಲ. ಸರಿಯಾಗಿರುವಂತಹ ಉತ್ತರ ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ. ನೋಡಿ, ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೇನು? ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೆ ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ ಕನೆಕ್ಟ್ ಮಾಡುವಂತ ರೈಲು ಮಾರ್ಗವನ್ನ ನೋಡಿ. ಇದು ಸೆಕೆಂಡ್ PUC ಬುಕ್ನಾಗೆ ಇದೆ, ನಿಮಗೆ ತಿಳಿದಿರಲಿ ಅಂತ ಹೇಳಿ. ಏನು ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೆ? ಇದನ್ನ ಇಸ್ತಾಂಬುಲದಿಂದ ಆರಂಭಗೊಂಡು ಇರಾನ್ ದೇಶ, ಇರಾನದಿಂದ ಪಾಕಿಸ್ತಾನ, ಪಾಕಿಸ್ತಾನದಿಂದ ಭಾರತ, ಭಾರತದಿಂದ ಬಾಂಗ್ಲಾದೇಶ, ಬಾಂಗ್ಲಾದೇಶದಿಂದ ಮಯನ್ಮಾರ, ಮಯನ್ಮಾರದಿಂದ ಬ್ಯಾಂಕಾಕ್ದವರೆಗೆ ನಿರ್ಮಿಸುವಂತ ಯೋಜನೆಯನ್ನೇ ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಅಂತ ಕರೀತಾರೆ. ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಅಂತಂದ್ರೆ ಏನು? ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಇಸ್ತಾಂಬುಲದಿಂದ ಆರಂಭಗೊಳ್ಳುತ್ತದೆ. ಇಸ್ತಾಂಬುಲದಿಂದ ಆರಂಭಗೊಂಡು ಇರಾನ್ ದೇಶ, ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ, ಮಯನ್ಮಾರ, ಬ್ಯಾಂಕಾಕ್ದವರೆಗೆ ಈ ಯೋಜನೆಯನ್ನು ರೂಪಿಸಲಾಗಿದೆ. ಎಲ್ಲಿಂದ ಆರಂಭಗೊಳ್ಳುತ್ತದೆ ಅಂದ್ರೆ ಇಸ್ತಾಂಬುಲದಿಂದ ಆರಂಭಗೊಳ್ಳುತ್ತದೆ. ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ ಕನೆಕ್ಟ್ ಮಾಡುವಂತ ರೈಲು ಮಾರ್ಗವನ್ನ ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದು ಕರೆಯುತ್ತಾರೆ. ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಎಂದರೆ ಇಸ್ತಾಂಬುಲದಿಂದ ಇರಾನ್, ಇರಾನದಿಂದ ಪಾಕಿಸ್ತಾನ್, ಪಾಕಿಸ್ತಾನದಿಂದ ಭಾರತ, ಭಾರತದಿಂದ ಬಾಂಗ್ಲಾ, ಬಾಂಗ್ಲಾದಿಂದ ಮಯನ್ಮಾರ್, ಮಯನ್ಮಾರದಿಂದ ಬ್ಯಾಂಕಾಕ್ದವರೆಗೆ. ನಮ್ ಪಾಠ ಸ್ಟಾರ್ಟ್ ಮಾಡೋಣ. ಸಾಕು 5 ಕ್ವಶನ್. ದಿನ 5-10 ಕ್ವಶನ್ ಗಳನ್ನ ನೋಡ್ಕೊಳ್ಳೋಣ. 5ರಿಂದ 10 ಕ್ವಶನ್ ಸಾಕು. ದಿನ 5 ವರ್ಲ್ಡ್ ಜಿಯೋಗ್ರಫಿ ಸಂಬಂಧಪಟ್ಟ ಕ್ವಶನ್ ಗಳನ್ನ ನೋಡ್ಕೊಂಡು ನೆಕ್ಸ್ಟ್ ನಮ್ ಇಂಡಿಯನ್ ಜಿಯೋಗ್ರಫಿ ನೋಡೋಣ. ಇಲ್ಲ ನೆಕ್ಸ್ಟ್ ಕೇಳ್ತೇನೆ, ಮತ್ತೆ ನಾಳೆ ಕೇಳ್ತೇನೆ. ಮತ್ತೆ ಒಂದೇ ದಿನ ಅಂದ್ರೆ ಅಷ್ಟು ಕಲಿಯೋದು ಬೇಡ. ಈಗ ಆನ್ಸರ್ ಮಾಡ್ತೀರಿ ಅಲ್ಲ? ಪ್ರಪಂಚದ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣ ಪ್ರತಿ 3 ನಿಮಿಷಗಳಿಗೊಮ್ಮೆ ಒಮ್ಮೆ ವಿಮಾನ ಹಾರಾಟವಾಗುತ್ತದೆ? ಶಾಬಾಷ್, 93% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ರೋಮ್ ವಿಮಾನ ನಿಲ್ದಾಣ. ರೋಮ್ ವಿಮಾನ ನಿಲ್ದಾಣ ರೈಟ್ ಆನ್ಸರ್. ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತದ್ದು ಯಾವುದು? ನೀವು ಇಂಟ್ರೆಸ್ಟ್ ಕೊಟ್ಟು ಕೇಳಕ್ ಶುರು ಮಾಡಿದ್ರೆ ನೀವೇ ಬೆಂಕಿ ಇದರಿ ನೋಡಲ್ಲ. 94% ರೈಲು ಜಲಮಾರ್ಗ. ನಾ ಬೆಂಕಿ ಅಲ್ಲ, ನೀವೇ ಬೆಂಕಿ ಇದರಿ. ಒಟ್ಟು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳ್ಬೇಕು, ಓದ್ಬೇಕು ಅಷ್ಟೇ ನೀವು. ಈ ಕೆಳಗಿನ ಯಾವ ಸಾಗರ ಮಾರ್ಗವನ್ನ ಬಿಗ್ ಟ್ರಂಕ್ ರೂಟ್ ಎನ್ನುವರು? ಪೆಸಿಫಿಕ್ ಸಾಗರ ಮಾರ್ಗ, ಹಿಂದೂ ಮಹಾಸಾಗರ ಮಾರ್ಗ, ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗ. ನೋಡಿ, 90% ಕೆಳಗೆ ಇಲ್ಲ ನೋಡಿ. ಹೊಸು ಎಲ್ಲ 92 ಅದಾವ. ಸಾಕು ನಮಗ. ಲೈನರ್ಗಳೆಂದರೆ ಪ್ರಯಾಣಿಕರನ್ನು ಸಾಗಿಸುವಂತ ಹಡಗುಗಳು. ಕಾರ್ಗೋ ಎಂದರೆ ಶಬಾಷ್, ಸರಕುಗಳನ್ನು ಸಾಗಿಸುವಂತ ಹಡಗುಗಳನ್ನು ಕಾರ್ಗೋ ಅಂತ ಕರೀತಾರೆ. ಪೆಟ್ರೋಲಿಯಂ ಸಾಗಿಸುವ ಹಡಗುಗಳನ್ನ ಟ್ಯಾಂಕರ್ಗಳು ಅಂತ ಕರೀತಾರೆ. ಹೌದಲ್ಲ? ಲೈನರ್ಗಳೆಂದರೆ ಪ್ರಯಾಣಿಕರನ್ನು ಸಾಗಿಸುವುದು, ಕಾರ್ಗೋ ಎಂದರೆ ಸರಕುಗಳನ್ನು ಸಾಗಿಸುವುದು, ಟ್ಯಾಂಕರ್ಗಳೆಂದರೆ ಪೆಟ್ರೋಲಿಯಂ ಸಾಗಿಸುವುದು, ಶೈತ್ಯಾಗಾರ ಅಂದ್ರೆ ಬೇಗ ಕೆಡುವಂತ ವಸ್ತುಗಳು, ಹೂವು, ಹಣ್ಣುಗಳು, ಕಾಯಿಪಲ್ಯ ಇವುಗಳನ್ನು ಸಾಗಿಸುವಂತದ್ದು. ಟ್ರಾನ್ಸ್ ಏಸೆಟಿಕ್ ರೈಲು ಮಾರ್ಗ ಇಸ್ತಾಂಬುಲದಿಂದ ರೋಮದವರೆಗೆ, ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ, ಅಮೆರಿಕ ಮತ್ತು ಏಷ್ಯಾ ಖಂಡಗಳ ಮಧ್ಯೆ. ಶಬಾಷ್. ನಾವು ಬಹಳ ಖುಷಿ ಆಗ್ತದ. ನಿಮ್ ರಿಸಲ್ಟ್ ಆಯ್ತದ ನೋಡು, 92 ಅದೆಲ್ಲ. ಇದಕ್ಕಿಂತ ದೊಡ್ಡ ಖುಷಿ, ಆನಂದ ಯಾವ್ದು ಇಲ್ಲ.
ಹ್ಮ್ 15,200, 6,100, 21,300, 32,87,263 ಕಿಲೋಮೀಟರ್ 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 ಸ್ಕ್ವಯರ್. ಭಾರತ ದೇಶದ ಕೇವಲ ಭೂಗಡಿಯ ಉದ್ದ ಎಷ್ಟು? ಭಾರತ ದೇಶದ ಕೇವಲ ಭೂಗಡಿಯ ಉದ್ದ ಕೇವಲ ಭೂಗಡಿಯ ಉದ್ದ ಕೇವಲ ಭೂಗಡಿಯ ಉದ್ದ ಅಂದ್ರೆ 15,200 ನೋಡಿ. ಕೇವಲ ಜಲಗಡಿ ಅಂತಂದ್ರೆ 6,100. ಭಾರತದ ಗಡಿಯ ಉದ್ದ ಅಂದ್ರೆ 21,300 ಕಿಲೋಮೀಟರ್. ಇಲ್ಲಿ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಿ. ಕೇವಲ ಭೂಗಡಿ ಇದು, ಕೇವಲ ಭೂಗಡಿ. ಇದು ಕೇವಲ ಜಲಗಡಿ, ಕೇವಲ ಜಲಗಡಿ. ಇದು ಗಡಿಯ ಉದ್ದ, ಭಾರತದ ಗಡಿಯ ಉದ್ದ. ಎರಡು ಬಂದು ಇದ್ರಾಗ ಭಾರತ ದೇಶದ ವಿಸ್ತೀರ್ಣ ನೋಡಿ. ಕೇವಲ ಭೂಗಡಿ ಅಂದ್ರ 15,200, ಕೇವಲ ಜಲಗಡಿ ಅಂದ್ರ 6,100, ಇನ್ನು ಗಡಿಯ ಉದ್ದ ಅಂದ್ರೆ 21,300. ಭಾರತದ ವಿಸ್ತೀರ್ಣ ಅಂದ್ರೆ 32,87,263 ಚದರ ಕಿಲೋಮೀಟರ್ ಭಾರತದ ವಿಸ್ತೀರ್ಣ. ಅಲ್ಲ, ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಈ 6,100 ಕೇವಲ ಜಲಗಡಿ. 6,100 ಕಿಲೋಮೀಟರ್ ಜಲಗಡಿ ಎಷ್ಟು ರಾಜ್ಯಗಳಲ್ಲಿ? 9 ರಾಜ್ಯಗಳಲ್ಲಿ, 10 ರಾಜ್ಯಗಳಲ್ಲಿ, 11 ರಾಜ್ಯಗಳಲ್ಲಿ, 15 ರಾಜ್ಯಗಳಲ್ಲಿ. ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಶಬಾಷ್, 9 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಟೋಟಲ್ 9 ರಾಜ್ಯಗಳು. 9 ರಾಜ್ಯಗಳು ಹೇಳ್ತಾ ಇದೆ: ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಒಟ್ಟು 9 ರಾಜ್ಯಗಳಲ್ಲಿ. 9 ರಾಜ್ಯಗಳಲ್ಲಿ. ಸಾಗರಮಾಲಾ ಯೋಜನೆಗೊಳಪಟ್ಟ ಬಂದರಗಳ ಸಂಖ್ಯೆ, ಸಾಗರಮಾಲಾ ಯೋಜನೆಗೊಳಪಟ್ಟ ಬಂದರಗಳ ಸಂಖ್ಯೆ 6, 7, 8, 10. ಶಬಾಷ್, 6 ಬಂದರಗಳ ನೋಡಿ. ಸಾಗರಮಾಲಾ ಯೋಜನೆ 2015 ಜುಲೈ 31ರಂದು 2015 ಜುಲೈ 31ರಂದು ಕೇಂದ್ರ ಸರ್ಕಾರ ಭಾರತ ದೇಶದ ಬಂದರಗಳನ್ನ ಇಂಪ್ರೂವ್ಮೆಂಟ್ ಮಾಡುವ ಸಲುವಾಗಿ ಒಟ್ಟು 6 ಬಂದರಗಳು ಸೆಲೆಕ್ಟ್ ಆಗ್ಯಾವ. 6 ಬಂದರಗಳು ಯಾವುವು? ಮಹಾರಾಷ್ಟ್ರದಿಂದ ವದವನ, ಕರ್ನಾಟಕ ರಾಜ್ಯದಿಂದ ಬೇಲಿಕೇರಿ, ತಮಿಳುನಾಡಿನಿಂದ ಸರ್ಕಾಜಿ, ಮತ್ತೆ ಇನಿಯಾಂ, ಒಡಿಶಾ ರಾಜ್ಯದಿಂದ ಪಾರದೀಪ ಹೊರವಲಯ, ಪಶ್ಚಿಮ ಬಂಗಾಳದಿಂದ ಸಾಗರ್ ಐಲ್ಯಾಂಡ್. ಸಾಗರ್ ಐಲ್ಯಾಂಡ್ ಟೋಟಲ್ ಎಷ್ಟು ಸೆಲೆಕ್ಟ್ ಆಗ್ಯಾವ ಅಂದ್ರೆ 6 ಸೆಲೆಕ್ಟ್ ಆಗ್ಯಾವ ನೋಡಿ. ವದವನ ಫ್ರಮ್ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ವದವನ, ಕರ್ನಾಟಕ ರಾಜ್ಯದಿಂದ ಬೇಲಿಕೇರಿ. ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ದ, 200 ಪೋಸ್ಟ್ PSI ಕೇಳಿದ ಪ್ರಶ್ನೆ ಇದು. ಸಾಗರ ಏನು ಬೇಲಿಕೇರಿ ಅನ್ನುವಂತ ಬಂದರೆ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ದ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿ. ಸರ್ಕಾಜಿ ಮತ್ತು ಇನಿಯಾಂ ತಮಿಳುನಾಡು, ಪಾರದೀಪ ಹೊರವಲಯ ಒಡಿಸ್ಸಾ, ಸಾಗರ್ ಐಲ್ಯಾಂಡ್ ಪಶ್ಚಿಮ ಬಂಗಾಳ ನೋಡಿ. ಪಶ್ಚಿಮ ಬಂಗಾಳ. ಏಷ್ಯಾ ಖಂಡದಿಂದ ಚಂದ್ರಭಾಗ ಎಂಬ ಬೀಚ್ ಸೆಲೆಕ್ಟ್ ಆಗಿದೆ. 33 ಮಾನದಂಡಗಳನ್ನ ಪರಿಗಣಿಸಲಾಗುತ್ತದೆ. 2020-21ನೇ ಸಾಲಿನಲ್ಲಿ 8 ಬೀಚ್ಗಳು ಸೆಲೆಕ್ಟ್ ಆಗಿದ್ದಾವೆ. ಡೆನ್ಮಾರ್ಕದ ಎನ್ವೈರನ್ಮೆಂಟ್ ಎಜುಕೇಶನ್ ಫೌಂಡೇಶನ್ದವರು ಈ ಒಂದು ಕಾರ್ಯವನ್ನು ನಿಭಾಯಿಸುತ್ತಾರೆ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, AC ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ.
ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎಸಿ ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಶವಾಶ್. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ ನೋಡಿ. ಮೇಲಿನ ಎಲ್ಲವೂ ಸರಿ. 93% ಕರೆಕ್ಟ್ ಆನ್ಸರ್. ಏಷ್ಯಾ ಖಂಡದಿಂದ ಸೆಲೆಕ್ಟ್ ಆಗಿದ್ದಂದ್ರೆ ಚಂದ್ರಭಾಗ, ಒಡಿಶಾ ರಾಜ್ಯ. 33 ಮಾನದಂಡಗಳನ್ನು ಪರಿಗಣಿಸಲಾಗ್ತದೆ. ಒಂದು ಯಾವ್ದಾದ್ರು ಬೀಚ್ ಈ ಬ್ಲೂ ಒಂದು ನೀಲಿ ಧ್ವಜವನ್ನು ಪ್ರದರ್ಶನ ಮಾಡಬೇಕಾದ್ರೆ 33 ಮಾನದಂಡಗಳು. 2020-21ರಲ್ಲಿ 8 ಬೀಚ್ಗಳು ಸೆಲೆಕ್ಟ್ ಆಗ್ಯಾವ. 8 ಬೀಚ್ಗಳು. ಡೆನ್ಮಾರ್ಕದಲ್ಲಿ ಈ ಒಂದು ಎನ್ವೈರನ್ಮೆಂಟ್ ಎಜುಕೇಶನ್ ಫೌಂಡೇಶನ್ ಅಂತ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಮುಂದಾಗ್ತದೆ. ಅಂದ್ರೆ ಬೀಚ್ ಗಳನ್ನ ಸೆಲೆಕ್ಟ್ ಮಾಡುವಂತ ಕಾರ್ಯವನ್ನು ನಿಭಾಯಿಸೋರು ಯಾರು ಅಂತಂದ್ರೆ ಎನ್ವೈರನ್ಮೆಂಟ್ ಎಜುಕೇಶನ್. ಡೆನ್ಮಾರ್ಕ್ ದೇಶದಲ್ಲಿ ಕಂಡು ಬರುವಂತ ಎನ್ವೈರನ್ಮೆಂಟ್ ಎಜುಕೇಶನ್ ಫೌಂಡೇಶನ್ ಅನ್ನುವಂತ ಸಂಸ್ಥೆ ಏನ್ ಮಾಡ್ತಂದ್ರೆ ಈ ಒಂದು ಕಾರ್ಯಕ್ರಮ ಮುಂದಾಗ್ತದೆ. ನೆನ್ಪಿಡಿ. ಇದು ಕೂಡ ಸಾಕಷ್ಟು ಬಾರಿ ಕೇಳಿದ ಕ್ವಶನ್. ದೇಶದ ಪಶ್ಚಿಮ ಕರಾವಳಿಯ ಬಂದರಗಳನ್ನು ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೆವು. ಬಂದರುಗಳು ಮತ್ತು ಕರಾವಳಿಯ ಬಗ್ಗೆ. ಇವತ್ತೇನಪ್ಪಾ ಅಂತಂದ್ರೆ ಪೂರ್ವ ಕರಾವಳಿಯ ಬಂದರುಗಳು ಮತ್ತು ಅಂಡೋಮಾನ್ ನಿಕೋಬಾರ್ ಮುಗಿಸ್ಬಿಡೋಣ. ಸಾಧ್ಯ ಆದ್ರೆ ಇವತ್ತು 2ನೇ ಚಾಪ್ಟರ್ ಮುಗಿಸ್ಬಿಡೋಣ ಪೂರ್ತಿ. ಓಕೆನಾ? ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇವತ್ತ, ನೋಟ್ಸ್ ಮಾಡ್ಕೊಳ್ಳಿ. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿಗೆ ಹೋಲಿಕೆ ಮಾಡಿದರೆ ಪಶ್ಚಿಮ ಕರಾವಳಿ ಆಳವಾಗಿದೆ. ಅತ್ಯಂತ ಆಳವಾಗಿರುವಂತ ಕರಾವಳಿ ಇದು ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ಆಳವಾಗಿದ್ದರಿಂದ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವಂತ ಬಂದರಗಳು ಹೆಂಗದಾವ ಅಂದ್ರೆ ಸ್ವಾಭಾವಿಕ ಬಂದರಗಳು ಕಂಡು ಬರ್ತವೆ. ಸ್ವಾಭಾವಿಕ ಬಂದರಗಳು. ಪೂರ್ವ ಕರಾವಳಿಯಲ್ಲಿ ಕೃತಕವಾಗಿರುವಂತ ಬಂದರಗಳು ಕಂಡು ಬರ್ತವೆ. ಕೃತಕವಾದ ಬಂದರಗಳಂದ್ರೆ ಏನು? ಮೇಲಿಂದ ಮೇಲೆ ಮಾನವನ ಸಹಾಯವನ್ನ ಅಪೇಕ್ಷೆ ಪಡ್ತಾ ಇದ್ರೆ, ಮೇಲಿಂದ ಮೇಲೆ ಮಾನವನ ಸಹಾಯವನ್ನ ಕೇಳ್ತಾ ಇದ್ರ ಅಥವಾ ಅಪೇಕ್ಷೆ ಪಡ್ತಾ ಇದ್ರೆ ಅವುಗಳನ್ನ ಏನು ಕರಿತೀವಿ ಅಂತಂದ್ರೆ ಕೃತಕ ಬಂದರಗಳು ಅಂತ ಕರಿತೀವಿ. ಹಾಗಾದ್ರೆ ಪೂರ್ವ ಕರಾವಳಿಯಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಕರಾವಳಿ ಹಂಚಿಕೆ ಆಗಿದೆ ಅಂದ್ರೆ 4 ರಾಜ್ಯಗಳಲ್ಲಿ ಕರಾವಳಿ ಹಂಚಿಕೆ ಆಗಿದೆ. 4 ರಾಜ್ಯಗಳು ಯಾವುವು? ಒಂದು ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. 4 ರಾಜ್ಯಗಳಲ್ಲಿ ಕರಾವಳಿ ಹಂಚಿಕೆ ಆಗಿದೆ ನೋಡಿ. 4 ರಾಜ್ಯಗಳು ಯಾವ ಅಂತಂದ್ರೆ ನಂಬರ್ 1 ತಮಿಳುನಾಡು, ನಂಬರ್ 2 ಆಂಧ್ರ ಪ್ರದೇಶ್, ನಂಬರ್ 3 ಒಡಿಸ್ಸಾ, ನೆಕ್ಸ್ಟ್ 1 ಪಶ್ಚಿಮ ಬಂಗಾಳ. ಒಟ್ಟು 4 ರಾಜ್ಯಗಳಲ್ಲಿ ಪೂರ್ವ ಕರಾವಳಿ ರಾಜ್ಯಗಳು ಅಂತ ಹೇಳಿ ಕರಿತೀವಿ. ನಂಬರ್ 1 ಯಾವಂದ್ರೆ ತಮಿಳುನಾಡು. ತಮಿಳುನಾಡಿನ ಕರಾವಳಿಯ ಉದ್ದ ಎಷ್ಟಿದೆ ಅಂದ್ರೆ 910 ಕಿಲೋಮೀಟರ್ ಉದ್ದ ಇದೆ ನೋಡಿ. ತಮಿಳುನಾಡಿನ ಕರಾವಳಿಯ ಉದ್ದ 910 ಕಿಲೋಮೀಟರ್ ಇದ್ದು ತಮಿಳುನಾಡಿನ ಕರಾವಳಿಗೆ ಏನಂತ ಕರೀತಾರೆ ಅಂದ್ರೆ ಕೋರಮಂಡಲ ಕರಾವಳಿ ಅಂತ ಕರೀತಾರೆ. ಕೋರಮಂಡಲ. ತಮಿಳುನಾಡಿನ ಕರಾವಳಿಯನ್ನ ಕೋರಮಂಡಲ ಕರಾವಳಿ. ಟೋಟಲ್ 910 ಕಿಲೋಮೀಟರ್ ಉದ್ದವಾಗಿದೆ. 910 ಕಿಲೋಮೀಟರ್ ಉದ್ದವಾಗಿದ್ದು ತಮಿಳುನಾಡಿನ ಕರಾವಳಿಯನ್ನ ಕೋರಮಂಡಲ ಕರಾವಳಿ ಅಂತ ಹೇಳಿ ಕರೀತಾರೆ. ಈ ತಮಿಳುನಾಡಿನ ಕರಾವಳಿಯಲ್ಲಿ ಸೆಲೆಕ್ಟ್ ಆಗಿರುವಂತ ಅತ್ಯಂತ 3 ಬಂದರಗಳು ಯಾವಂತಂದ್ರೆ ನಂಬರ್ 1 ಟುಟುಕೋರಿಯನ್ ಬಂದರ, ನಂಬರ್ 2 ಚೆನ್ನೈ ಬಂದರ, ನಂಬರ್ 3 ಎನ್ನೋರ ಬಂದರ. ಒಂದೊಂದು ಬಂದರಗಳ ಮೇಲೆ ಒಂದೊಂದು ಕ್ವಶನ್ ಕೇಳಿದ್ದ ನೋಡಿ. ಇಲ್ಲಿ ಕಂಡು ಬರುವಂತ ಅತ್ಯಂತ ಮುಖ್ಯವಾಗಿರುವಂತ ಬಂದರಗಳು ಟುಟುಕೋರಿಯನ್ ಬಂದರ, ಚೆನ್ನೈ ಬಂದರ, ಎನ್ನೋರ ಬಂದರ. ಕೋರಮಂಡಲ ಕರಾವಳಿಯ ಉದ್ದ ಎಷ್ಟಿದೆ ಅಂದ್ರೆ 910 ಕಿಲೋಮೀಟರ್ ಉದ್ದವಾಗಿದೆ. ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಇಲ್ಲಿ ಕಂಡು ಬರುವಂತ ಬಂದರಗಳು 3 ಬಂದರಗಳದಾವೆ. ಒಂದು ಟುಟುಕೋರಿಯನ್ ಬಂದರ, ಚೆನ್ನೈ ಬಂದರ, ಎನ್ನೋರ ಬಂದರ ಅಂತ ಕರೀತಾರೆ.
ಈ ಟುಟುಕೋರಿಯನ್ ಬಂದರವನ್ನು ಏನಂತ ಕರೀತಾರ ಅಂತಂದ್ರೆ ಚಿದಂಬರಂ ಬಂದರ ಅಂತ ಕರೀತಾರ ನೋಡಿ. ಚೆನ್ನೈ ಬಂದರವನ್ನ ಅಣ್ಣಾದೊರೈ ಬಂದರ ಅಂತ ಕರೀತಾರೆ. ಎನ್ನೋರ ಬಂದರವನ್ನ ಕಾಮರಾಜ್ಯ ಬಂದರ ಅಂತ ಕರೀತಾರೆ. ಕಾಮರಾಜ್ಯ ಬಂದರ. ಎನ್ನೋರ ಬಂದರವನ್ನ ಕಾಮರಾಜ್ಯ ಬಂದರ, ಚೆನ್ನೈ ಬಂದರವನ್ನ ಅಣ್ಣಾದೊರೈ ಬಂದರ, ಟುಟುಕೋರಿಯನ್ ಬಂದರವನ್ನ ಚಿದಂಬರಂ ಬಂದರ ಅಂತೇಳಿ ಕರೀತಾರೆ. ಚಿದಂಬರಂ ಬಂದರ. ಈ ಮೂರು ಬಂದರಗಳು ತಮಿಳುನಾಡಿನ ಕೋರಮಂಡಲ ಕರಾವಳಿಯಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಬಂದರಗಳು ಟುಟುಕೋರಿಯನ್, ಚೆನ್ನೈ, ಎನ್ನೋರ. ಈ ಟುಟುಕೋರಿಯನ್ ಬಂದರದ ಮೂಲಕ ಹೈಯೆಸ್ಟ್ ಏನನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಎರಡು ಮುಖ್ಯವಾಗಿರುವಂತ ವಸ್ತುಗಳು ರಫ್ತು ಮಾಡಲಾಗುತ್ತದೆ. ಒಂದು ರಾಸಾಯನಿಕ ರಸಗೊಬ್ಬರವನ್ನ ಕೆಮಿಕಲ್ ಫರ್ಟಿಲೈಸರ್ ಅಂತ ಕರಿತೀವಲ್ಲ, ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ. ಹೈಯೆಸ್ಟ್ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಮತ್ತು ಈ ಒಂದು ಟುಟುಕೋರಿಯನ್ ಬಂದರದ ಮೂಲಕ ಹವಳ ಮುತ್ತುಗಳನ್ನ ಮತ್ತು ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ ನೋಡಿ. ಈ ಟುಟುಕೋರಿಯನ್ ಬಂದರವನ್ನ ರಾಸಾಯನಿಕ ರಸಗೊಬ್ಬರ ರಫ್ತು ಮಾಡುವ ಬಂದರ, ಹವಳ ಮುತ್ತುಗಳನ್ನು ರಫ್ತು ಮಾಡುವ ಬಂದರ, ಇದನ್ನ ಚಿದಂಬರಂ ಬಂದರ ಅಂತ ಹೇಳಿ ಕರೀತಾರೆ. ಚೆನ್ನೈ ಬಂದರವನ್ನ ಅಣ್ಣಾದೊರೈ ಬಂದರ, ಇದನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ ನೋಡಿ. ದಕ್ಷಿಣ ಭಾರತದ ಹೆಬ್ಬಾಗಿಲು, ಗೇಟ್ವೇ ಆಫ್ ಸೌತ್ ಇಂಡಿಯಾ ಅಂತ ಕರಿತೀವಿ. ದಕ್ಷಿಣ ಭಾರತದ ಹೆಬ್ಬಾಗಿಲು. ಯಾವ ಬಂದರವನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಎನ್ನುವರಂದ್ರೆ ಚೆನ್ನೈ ಬಂದರ. ಭಾರತದ ಹೆಬ್ಬಾಗಿಲು ಅಂತಂದ್ರ ಮುಂಬೈ, ಕರ್ನಾಟಕದ ಹೆಬ್ಬಾಗಿಲು ಅಂತಂದ್ರ ನವಮಂಗಳೂರು. ದಕ್ಷಿಣ ಭಾರತದ ಹೆಬ್ಬಾಗಿಲು ಯಾವುದು ಅಂತಂದ್ರೆ ಅದು ಚೆನ್ನೈ ಬಂದರ. ಈ ಚೆನ್ನೈ ಬಂದರದಿಂದ ಏನನ್ನು ರಫ್ತು ಮಾಡಲಾಗುತ್ತದೆ ಅಂತಂದ್ರೆ ಚರ್ಮದ ವಸ್ತುಗಳನ್ನು ರಫ್ತು ಮಾಡಲಾಗುತ್ತದೆ. ಚರ್ಮದ ವಸ್ತುಗಳನ್ನ. ಇದು ಕ್ವಶನ್ ಆಗಿದೆ ನೋಡಿ. ಯಾವ ವಸ್ತುಗಳನ್ನ ಈ ಒಂದು ಚೆನ್ನೈ ಬಂದರದ ಮೂಲಕ ರಫ್ತು ಮಾಡಲಾಗುತ್ತದೆ ಅಂದ್ರೆ ಚರ್ಮದ ವಸ್ತುಗಳನ್ನ ರಫ್ತು ಮಾಡಲಾಗುತ್ತದೆ. ಯಾಕಂದ್ರೆ ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕ್ವಶನ್ ಕೇಳೋಣ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚೆನ್ನೈದಲ್ಲಿ ಕಂಡು ಬರ್ತದೆ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಚೆನ್ನೈದಲ್ಲಿ ಕಂಡು ಬರುತ್ತದೆ. ನಮ್ಮ ಭಾರತ ದೇಶದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚೆನ್ನೈದಲ್ಲಿ ಕಂಡು ಬರುತ್ತದೆ ನೋಡಿ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಚೆನ್ನೈ. ಎನ್ನೋರ ಬಂದರವನ್ನ ಕಾಮರಾಜ್ಯ ಬಂದರ ಅಂತೇಳಿ ನಾಮಕರಣ ಮಾಡಿದ ವರ್ಷ 2013. ಖಾಸಗಿ ಬಂದರವಾಗಿದ್ದು ಈ ಬಂದರಕ್ಕ ಸಾಲ ಕೊಡೋದು ಯಾವ್ದಂದ್ರೆ ICICI ಬ್ಯಾಂಕ್. ICICI ಇದು ಕೂಡ ಖಾಸಗಿ ವಲಯದ ಬ್ಯಾಂಕ್, ಅದು ಕೂಡ ಖಾಸಗಿ ಬಂದರ. ಎನ್ನೋರ ಬಂದರವನ್ನ ಖಾಸಗಿ ಬಂದರ ಅಂತ ಕರಿತೀವಿ. ನಮ್ಮ ದೇಶದ ಇನ್ನೊಂದು ಖಾಸಗಿ ಬಂದರ ಅಂತಂದ್ರೆ ಅದು ಮಂದ್ರಾ ಬಂದರ, ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಟುಟುಕೋರಿಯನ್ ಬಂದರ, ಚೆನ್ನೈ ಬಂದರ, ಎನ್ನೋರ ಬಂದರ. ಇನ್ನು ತಮಿಳುನಾಡಿನ ಕೋರಮಂಡಲ ಕರಾವಳಿಯಲ್ಲಿ ದೇಶದ ಅತ್ಯಂತ ಉದ್ದವಾಗಿರುವಂತ ದೊಡ್ಡದಾಗಿರುವಂತ ಬೀಚ್ ಇದೆ. ಯಾವ ಬೀಚ್ ಅಂದ್ರೆ ಮರೀನಾ ಬೀಚ್ ನೋಡಿ. ಮರೀನಾ ಬೀಚ್ ನಮ್ಮ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಇದು. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಯಾವಂದ್ರ ಮರೀನಾ ಬೀಚ್ ನೋಡಿ. ದೇಶದ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಮರೀನಾ ಬೀಚ್ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ತಮಿಳುನಾಡಿನಿಂದ 2 ಬಂದರಗಳು ಸೆಲೆಕ್ಟ್ ಆಗಿದ್ದಾವ. 2 ಬಂದರಗಳು ಯಾವ ಅಂತಂದ್ರೆ ಒಂದು ಸರ್ಕಾಜಿ ಅನ್ನುವಂತ ಬಂದರ, ಇನ್ನೊಂದು ಯಾವ್ದಂದ್ರ ಇನಿಯಾಮ್ ಅನ್ನುವಂತ ಬಂದರ. ಈ ಇನಿಯಾಮ್ ಬಂದರ, ಸರ್ಕಾಜಿ ಬಂದರಗಳು ಎಲ್ಲಿ ಸೆಲೆಕ್ಟ್ ಆಗ್ಯಾವ ಅಂತಂದ್ರೆ ಸಾಗರಮಾಲಾ ಯೋಜನೆಗೆ ಸೆಲೆಕ್ಟ್ ಆಗ್ಯಾವ. ಸಾಗರಮಾಲಾ ಸ್ಕೀಮಿಗೆ ಸೆಲೆಕ್ಟ್ ಆಗಿರುವಂತ 2 ಪ್ರಮುಖವಾಗಿರುವಂತಹ ಬಂದರಗಳು ಸರ್ಕಾಜಿ ಬಂದರ, ಇನ್ನೊಂದು ಇನಿಯಾಮ್ ಬಂದರಗಳು ನೋಡಿ. ತಮಿಳುನಾಡಿನ ಕರಾವಳಿಯನ್ನ ಕೋರಮಂಡಲ ಕರಾವಳಿ, 910 ಕಿಲೋಮೀಟರ್ ಕರಾವಳಿ. ಈ ಒಂದು ತಮಿಳುನಾಡಿನ ಕರಾವಳಿಯನ್ನ ಬ್ರಿಟಿಷರ್ ಏನಂತ ಕರೀತಾರಂದ್ರೆ ಕಾರ್ನಾಟಿಕ್ ಅಂತ ಕರೀತಿದ್ರು. ಕಾರ್ನಾಟಿಕ್. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರೀತಿದ್ರು. ಅದರ ರಾಜಧಾನಿ ಯಾವ್ದಾಗಿತ್ತಂದ್ರ ಅರ್ಕಾಟ್ ಆಗಿತ್ತು. ಅರ್ಕಾಟ್ ಅನ್ನ ದೋಸ್ತಲ್ಲಿ ಆಳ್ತಿದ್ದ. ಇಲ್ಲಿ 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೀತವೆ. ಅವುಗಳನ್ನೇ ಕಾರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ನಿಮ್ಗೆಲ್ಲ ಅದು ಗೊತ್ತದ, ಅದನ್ನ ಏನು ಹೇಳಂಗಿಲ್ಲ.
ಕೋರಮಂಡಲ ಕರಾವಳಿಯನ್ನು ಏನ್ ಕರೀತಾರೆ ಅಂದ್ರೆ ಕಾರ್ನಾಟಿಕ್ ಅಂತ ಕರಿತೀವಿ. 910 ಕಿಲೋಮೀಟರ್ ಉದ್ದವಾಗಿದ್ದು ಕೋರಮಂಡಲದ ಕರಾವಳಿ. ಇಲ್ಲಿ 3 ಪ್ರಮುಖವಾಗಿರುವಂತಹ ಬಂದರಗಳಿದಾವೆ. ಒಂದು ಟುಟುಕೋರಿಯನ್ ಬಂದರ ಇದೆ, ಚೆನ್ನೈ ಬಂದರ ಇದೆ, ಎನ್ನೂರ ಬಂದರ ಇದೆ, ಸರ್ಕಾಜಿ ಮತ್ತು ಇನಿಯಾಂ ಬಂದರುಗಳು ಸಾಗರಮಾಲಾ ಸ್ಕೀಮ್ ಸೆಲೆಕ್ಟ್ ಆಗಿದ್ದಾವೆ. ಇಲ್ಲಿ ಕಂಡು ಬರುವಂತ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಯಾವ್ದಂದ್ರೆ ಮರೀನಾ ಬೀಚ್. ಮುಂದೋಗೋಣ. ಓಕೆ, ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶದ ಕರಾವಳಿ ಏನಂತ ಕರೀತಾರಂದ್ರೆ ಆಂಧ್ರ ಕರಾವಳಿ ಅಂತ ಕರೀತಾರೆ. ಆಂಧ್ರ ಕರಾವಳಿ ಅಥವಾ ಇದಕ್ಕೆ ಏನಂತ ಕರೀತಾರಂದ್ರೆ ಸರಕಾರ ಕರಾವಳಿ ಅಂತ ಕರೀತಾರೆ. ಸರಕಾರ, ಉತ್ತರ ಸರಕಾರ ಕರಾವಳಿ. ಇದು ಬ್ರಿಟಿಷರ ಕರೆದದ್ದು. 1000 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತ 2ನೇ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದ 2ನೇ ರಾಜ್ಯ. ಫಸ್ಟ್ ಅಂದ್ರೆ ಗುಜರಾತ್ ರಾಜ್ಯ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತಹ ಪ್ರಥಮ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ. ಆಂಧ್ರ ಪ್ರದೇಶ್ 2ನೇ ಸ್ಥಾನದಲ್ಲಿ 1000 ಕಿಲೋಮೀಟರ್. ಆಂಧ್ರ ಪ್ರದೇಶದ ಕರಾವಳಿಯನ್ನ ಸರ್ಕಾರ ಕರಾವಳಿ ಅಂತ ಹೇಳಿ ಕರೀತಾರೆ ಅಥವಾ ಆಂಧ್ರ ಕರಾವಳಿ ಅಂತ ಕರೀತಾರೆ. ಆಂಧ್ರ ಕರಾವಳಿಯಲ್ಲಿ ಕಂಡು ಬರುವಂತ ಅತ್ಯಂತ ಪ್ರಧಾನವಾಗಿರುವಂತ ಬಂದರ ಯಾವುದು ಅಂತಂದ್ರೆ ವಿಶಾಖಪಟ್ಟಣ. ನೋಡಿ, ವಿಶಾಖಪಟ್ಟಣ. ಈ ವಿಶಾಖಪಟ್ಟಣ ಬಂದರದ ವಿಶೇಷ ಏನಂದ್ರೆ ಇದು ಭಾರತ ದೇಶದಲ್ಲಿಯೇ ಅತ್ಯಂತ ಆಳವಾಗಿರುವಂತ ಬಂದರ. ಭಾರತದಲ್ಲಿ ಅತ್ಯಂತ ಆಳವಾದ ಬಂದರ. ಈ ಬಂದರದ ಆಳ ಎಷ್ಟಿದೆ ಅಂತಂದ್ರೆ 19 ಮೀಟರ್ ಆಳವಾಗಿದೆ. ನೋಡಿ, ವಿಶಾಖಪಟ್ಟಣವನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಪೂರ್ವ ಕರಾವಳಿಯ ಒಡವೆ. ವಿಶಾಖಪಟ್ಟಣ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಇದು ದೇಶದ ಅತ್ಯಂತ ಆಳವಾದ ಬಂದರ. ಇದರ ಪಕ್ಕದಲ್ಲಿ ಇನ್ನೊಂದು ಬಂದರ ಇದೆ, ಗಂಗಾವರಂ ಅಂತ ಹೇಳಿ. ಗಂಗಾವರಂ. ಈ ಗಂಗಾವರಂ ಬಂದರದ ಆಳ ಎಷ್ಟಿದೆ ಅಂದ್ರೆ 21 ಮೀಟರ್ ಆಳವಾಗಿದೆ. ಗಂಗಾವರಂ ಬಂದರದ ಆಳ 21 ಮೀಟರ್ ಆಳವಾಗಿದ್ದು ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರೆ ವಿಶಾಖಪಟ್ಟಣ. ಪೂರ್ವ ಕರಾವಳಿಯ ಒಡವೆ, ಅತ್ಯಂತ ಆಳವಾದ ಬಂದರ. ಈ ಬಂದರದ ಮೂಲಕ ಸಿದ್ಧ ನೌಕೆಯನ್ನ ರಫ್ತು ಮಾಡಲಾಗುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ. ಯಾಕಂದ್ರೆ ಭಾರತ ದೇಶದ ಅತ್ಯಂತ ಹಳೆಯದಾದಂತ ಹಡಗು ಕಟ್ಟುವ ತಾಣ ಎಲ್ಲಿ ಕಂಡು ಬಂದ್ರೆ ಇಲ್ಲೇ ಕಂಡು ಬಂದದ್ದು. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಹಳೆಯದಾಗಿರುವಂತ ಹಡಗು ಕಟ್ಟುವ ಕಾರ್ಖಾನೆ, ಅದನ್ನ ಏನಂತ ಕರೀತಾರೆ ಅಂದ್ರೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರೀತಾರೆ. ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ. ಆ ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ಎಲ್ಲಿದೆ ಅಂದ್ರೆ ವಿಶಾಖಪಟ್ಟಣದಲ್ಲಿ ಕಂಡು ಬರ್ತದೆ. ದೇಶದಲ್ಲಿ ಅತ್ಯಂತ ಹಳೆಯದಾಗಿರುವಂತ ಹಡಗು ಕಟ್ಟುವ ಕಾರ್ಖಾನೆ ಯಾವ್ದಂದ್ರೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ವಿಶಾಖಪಟ್ಟಣ. ಈ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಬೀಚ್ ಸೆಲೆಕ್ಟ್ ಆಗ್ಯದ. ಆಂಧ್ರ ಪ್ರದೇಶದಲ್ಲಿ ಬ್ಲೂ ಒಂದು ಈ ಫ್ಲಾಗ್ ಅನ್ನು ಹೊಂದಿರತಕ್ಕಂಥ ಬೀಚ್ ಯಾವ್ದಂದ್ರ ಋಷಿಕೊಂಡ ಅನ್ನುವಂತ ಬೀಚ್. ಋಷಿಕೊಂಡ ಬೀಚ್ ಹೆಂಗ ನಮ್ಮ ಕರ್ನಾಟಕ ರಾಜ್ಯದಿಂದ ಈ ಪಡುಬಿದ್ರಿ ಮತ್ತು ಕಾಸರಗೋಡು ಬೀಚ್ಗಳು ಸೆಲೆಕ್ಟ್ ಆಗಿದ್ದಾವಲ್ಲ, ಹಿಂಗ ಆಂಧ್ರ ಪ್ರದೇಶದಿಂದ ಸೆಲೆಕ್ಟ್ ಆಗಿರುವಂತ ಬೀಚ್ ಹೆಸರು ಏನಂದ್ರ ಋಷಿಕೊಂಡ ಅನ್ನುವಂತ ಬೀಚ್ ಸೆಲೆಕ್ಟ್ ಆಗಿದೆ ಆಂಧ್ರ ಪ್ರದೇಶದಿಂದ. ಆಂಧ್ರ ಪ್ರದೇಶದ ಕರಾವಳಿಯ ತೀರದಲ್ಲಿ ಋಷಿಕೊಂಡ ಅನ್ನುವಂತ ಬೀಚ್ ಸೆಲೆಕ್ಟ್ ಆಗಿದೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಆಂಧ್ರ ಪ್ರದೇಶದ ಕರಾವಳಿ ತೀರದಲ್ಲಿ ಒಂದು ವಿಶೇಷವಾಗಿರುವಂತ ವಿವಾದಾತ್ಮಕವಾಗಿರುವಂತ ಸರೋವರ ಇದೆ. ಆ ಸರೋವರ ಯಾವ್ದಂದ್ರ ಪುಲಿಕಾಟ್ ಅನ್ನುವಂತ ಸರೋವರ. ಪುಲಿಕಾಟ್ ಸರೋವರ. ಈ ಪುಲಿಕಾಟ್ ಸರೋವರದ ವಿಶೇಷ ಏನು ಅಂತಂದ್ರೆ ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಸರೋವರ. ಆಂಧ್ರ ತಮಿಳುನಾಡುಗಳ ಮಧ್ಯೆ ವಿವಾದ ಇದ್ದು ಈ ಸರೋವರದ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಭಾರತದ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇದೆ. ಭಾರತದ
ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇದೆ. ಭಾರತದ ಬಾಹ್ಯಾಕಾಶ ಉಡಾವಣಾ ಕೇಂದ್ರದ ಹೆಸರೇನಂದ್ರೆ ಸತೀಶ್ ಧವನ್ ಅಂತ ಕರಿತೀವಿ. ಭಾರತದ ಬಾಹ್ಯಾಕಾಶ ಉಡಾವಣಾ ಕೇಂದ್ರದ ಹೆಸರೇನಂದ್ರ ಸತೀಶ್ ಧವನ್ ಅನ್ನುವಂತ ಉಡಾವಣಾ ಕೇಂದ್ರವನ್ನ ನೋಡ್ತೀವಿ. ಹೌದು, ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಸ್ಯಾಟಲೈಟ್ ಗಳನ್ನ ನಾವು ಲಾಂಚ್ ಮಾಡ್ತೀವಲ್ಲ, ಆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುವಂತ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಪುಲಿಕಾಟ್ ಸರೋವರ. ಈ ಪುಲಿಕಾಟ್ ಸರೋವರದ ವಿಶೇಷ ಏನಂದ್ರೆ ಕರ್ನಾಟಕಕ್ಕೆ ಇದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಸರೋವರ ಇದ್ದು, ಈ ಸರೋವರದ ಮಧ್ಯಭಾಗದಲ್ಲಿ ಒಂದು ದ್ವೀಪ ಇದೆ, ಅದಕ್ಕೆ ಶ್ರೀಹರಿಕೋಟ ಅಂತ ಕರಿತೀವಿ. ಶ್ರೀಹರಿಕೋಟ. ಆ ಶ್ರೀಹರಿಕೋಟದಲ್ಲಿ ಭಾರತದ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಸತೀಶ್ ಧವನ್ ಅನ್ನುವಂತ ಉಡಾವಣಾ ಕೇಂದ್ರವನ್ನ ನೋಡ್ತೀವಿ. ಸತೀಶ್ ಧವನ್. ಆಂಧ್ರ ಪ್ರದೇಶ ನೋಡಿ, ಆಂಧ್ರ ಪ್ರದೇಶದ ಕರಾವಳಿ 1000 ಕಿಲೋಮೀಟರ್ ಉದ್ದವಾಗಿದ್ದು ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತ 2ನೇ ರಾಜ್ಯ. ಆಂಧ್ರ ಪ್ರದೇಶದ ಕರಾವಳಿಯನ್ನು ಸರ್ಕಾರ ತೀರ ಅಂತ ಕರೀತಾರೆ. ಇಲ್ಲಿ ವಿಶಾಖಪಟ್ಟಣ ಅನ್ನುವಂತ ಬಂದರ ಇದೆ. ಈ ವಿಶಾಖಪಟ್ಟಣ ಬಂದರದ ವಿಶೇಷ ಏನಂದ್ರೆ ಇದನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ದೇಶದ ಅತ್ಯಂತ ಆಳವಾಗಿರುವಂತ ಬಂದರ, ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತ ಏಕೈಕ ನೈಸರ್ಗಿಕ ಬಂದರ. ಎಲ್ಲಾ ಬಂದರಗಳು ಕೃತಕ ಬಂದರಗಳು ಕಂಡು ಬರ್ತವೆ, ಆದ್ರೆ ಏಕೈಕ ನೈಸರ್ಗಿಕ ಬಂದರ ಯಾವ್ದಂದ್ರೆ ವಿಶಾಖಪಟ್ಟಣ. ಪೂರ್ವ ಕರಾವಳಿಯಲ್ಲಿ ಕಂಡು ಬರುವ ಏಕೈಕ ನೈಸರ್ಗಿಕ ಬಂದರ ಯಾವ್ದಂದ್ರೆ ವಿಶಾಖಪಟ್ಟಣ. ಇದು 19 ಮೀಟರ್ ಆಳವಾಗಿದ್ದು ಇದರ ಪಕ್ಕದಲ್ಲಿ ಗಂಗಾವರಂ ಅನ್ನುವಂತ ಚಿಕ್ಕ ಬಂದರ ಇದೆ. ಈ ಗಂಗಾವರಂ ಬಂದರದ ವಿಶೇಷ ಏನಂದ್ರೆ 21 ಮೀಟರ್ ಆಳವಾಗಿದ್ದು ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ ಅಂದ್ರೆ ಗಂಗಾವರಂ ಬಂದರ. ಓಕೆನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒಡಿಶಾ ರಾಜ್ಯ ನೋಡಿ. ಒಡಿಶಾ ರಾಜ್ಯದ ಕರಾವಳಿ. ಈ ಒಡಿಶಾ ರಾಜ್ಯದ ಕರಾವಳಿಗೆ ಏನಂತ ಕರೀತಾರ ಅಂತಂದ್ರೆ ಉತ್ಕಲ ಕರಾವಳಿ ಅಂತ ಕರೀತಾರೆ. ಉತ್ಕಲ. ನೀವು ನಮ್ಮ ರಾಷ್ಟ್ರಗೀತೆಯನ್ನು ಹಾಡುವಂತ ಸಮಯದಲ್ಲಿ ಉತ್ಕಲ ವಂಗ ಅನ್ನುವಂತ ಶಬ್ದಗಳನ್ನು ಕೇಳಿರಲ್ಲ? ಉತ್ಕಲ ವಂಗ ಅನ್ನುವಂಥದ್ದು. ಹಾಗಾದ್ರೆ ಒಡಿಶಾ ರಾಜ್ಯದ ಕರಾವಳಿಗೆ ಏನಂತ ಕರೀತಾರೆ ಅಂದ್ರ ಉತ್ಕಲ ಕರಾವಳಿ ಅಂತ ಕರೀತಾರೆ. ಇದರ ಉದ್ದ ಎಷ್ಟಿದೆ ಅಂದ್ರೆ 480 ಕಿಲೋಮೀಟರ್ ಉದ್ದವಾಗಿದೆ. ಈ ಕರಾವಳಿಯಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಬಂದರ ಅಂದ್ರ ಪಾರದೀಪ ಅನ್ನುವಂತ ಬಂದರ. ಪಾರದ್ವೀಪ ಬಂದರ. ಈ ಪಾರದ್ವೀಪ ಬಂದರ ಏನಂತ ಕರೀತಾರೆ ಅಂದ್ರೆ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರೀತಾರೆ. ಸುವರ್ಣ ತ್ರಿಕೋನಾಕಾರದ. ಯಾವ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಎನ್ನುವರಂದ್ರ ಪಾರದೀಪ ಬಂದರವನ್ನ. ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಹೇಳಿ ಕರೀತಾರೆ. ಸುವರ್ಣ ತ್ರಿಕೋನಾಕಾರದ ಬಂದರ. ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ. ಈ ಬಂದರದ ಮೂಲಕ ಏನನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡಲಾಗುತ್ತದೆ. ಖನಿಜ ಸಂಪನ್ಮೂಲಗಳನ್ನ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡುವುದರಿಂದ ಈ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ. ಯಾಕಂದ್ರೆ ಈ ಬಂದರಕ್ಕೆ ಸಮೀಪವಾಗಿರುವಂತ ಭೂಪ್ರದೇಶ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಸಮೀಪ ಇರುವುದರಿಂದ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಿಂದ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡಲಾಗುತ್ತದೆ. ಮತ್ತೆ ಒಡಿಶಾ ಬಂದರದ ಈ ಒಂದು ಒಡಿಶಾ ರಾಜ್ಯದ ಕರಾವಳಿಯಲ್ಲಿ ಚಂದ್ರಭಾಗ ಅನ್ನುವಂತ ಬೀಚ್. ಚಂದ್ರಭಾಗ ಬೀಚ್. ನಾಳೆ ಮತ್ತೆ PSI ಕೇಳುವಂತ ಸಾಧ್ಯತೆ ಇದೆ. ಏಷ್ಯಾ ಖಂಡದಲ್ಲಿ ಮೊದಲು ಬಾರಿಗೆ ಬ್ಲೂ ಫ್ಲಾಗ್ ಯೋಜನೆಯನ್ನು ಅಥವಾ ಬ್ಲೂ ಫ್ಲಾಗ್ ಸ್ಥಾನವನ್ನು ಪಡೆದಂತ ಮೊದಲ ಬೀಚ್ ಅನ್ನು ಕರೆಸ್ತೀವಿ. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬ್ಲೂ ಫ್ಲಾಗ್ ಅನ್ನು ಪಡೆದಂತ ಮೊಟ್ಟ ಮೊದಲ ಒಂದು ಬೀಚ್ ಯಾವ್ದಂದ್ರೆ ಚಂದ್ರಭಾಗ ಅನ್ನುವಂತ ಬೀಚ್. ನೆನ್ಪಿಡಿ, ಚಂದ್ರಭಾಗ ಬೀಚ್ ಏಷ್ಯಾ ಖಂಡದಲ್ಲಿ ಮೊದಲು ಬಾರಿಗೆ. ಈ ಒಡಿಶಾ ರಾಜ್ಯದಿಂದ ಒಂದು ಬೀಚ್ ಸೆಲೆಕ್ಟ್ ಆಗಿದೆ ಇತ್ತೀಚೆಗೆ. ಯಾವ್ದಂತಂದ್ರೆ ಗೋಲ್ಡನ್ ಬೀಚ್. ಈ 8 ಬೀಚ್ಗಳಲ್ಲಿ ಒಂದು ಬೀಚ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ನಲ್ಲ. 8 ಬೀಚ್ಗಳಲ್ಲಿ ಗೋಲ್ಡನ್ ಬೀಚ್ ಕೂಡ ಒಂದು. ಇತ್ತೀಚೆಗೆ 2021-22ನೇ ಸಾಲಿನಲ್ಲಿ 2021ನೇ ಸಾಲಿನಲ್ಲಿ ಗೋಲ್ಡನ್ ಬೀಚ್ ಒಡಿಶಾ ರಾಜ್ಯದಿಂದ. ಏಷ್ಯಾ ಖಂಡದಿಂದ ಅಂದ್ರ ಚಂದ್ರಭಾಗ, ಇತ್ತೀಚೆಗೆ ಅಂತಂದ್ರೆ ಗೋಲ್ಡನ್ ಬೀಚ್.
ಅಂದ್ರೆ ಟೋಟಲ್ 2 ಬೀಚ್ಗಳು ಸೆಲೆಕ್ಟ್ ಆದಂಗ. ಬಟ್ 8 ಲಿಸ್ಟ್ನಾಗ ಇದು ಇಲ್ಲ, ಇದು 8 ಲಿಸ್ಟ್ನಾಗ ಇದು ಬರಂಗಿಲ್ಲ. ಗೋಲ್ಡನ್ ಬೀಚ್ ಸೆಲೆಕ್ಟ್ ಆಗ್ಯದ ಒಡಿಸ್ಸಾ ರಾಜ್ಯದಿಂದ. ಇನ್ನು ಕೊನೆಯದಾಗಿ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಇದೇ ಒಂದು ರಾಜ್ಯದಿಂದ ಸಾಗರಮಾಲಾ ಯೋಜನೆಗಳನ್ನು ಬಂದ ಸೆಲೆಕ್ಟ್ ಆಗ್ಯದ. ಯಾವುದು? ಪಾರದೀಪ ಹೊರವಲಯ. ಪಾರದ್ವೀಪ ಹೊರವಲಯ. ಪಾರದೀಪ ಹೊರವಲಯ ಅನ್ನುವಂತ ಬಂದರ ಸೆಲೆಕ್ಟ್ ಆಗಿದೆ. ಪಾರದೀಪ ಹೊರವಲಯ ಟೋಟಲ್ ದೇಶದಿಂದ 6 ಸೆಲೆಕ್ಟ್ ಆಗ್ಯಾವ. 6ರಲ್ಲಿ ಪಾರದೀಪ ಹೊರವಲಯ ಒಂದು ಕೂಡ ಒಂದು. ಈ ಒಂದು ಒಡಿಸ್ಸಾ ರಾಜ್ಯದ ಕರಾವಳಿಯಲ್ಲಿ ಅಪಾರ ಪ್ರಮಾಣದ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ ನೋಡಿ, ಮ್ಯಾಂಗ್ರೋವ್ಸ್ ಫಾರೆಸ್ಟ್. ಈ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅದ ವಿಶೇಷ ಏನಂತಂದ್ರೆ ಬೈತಾರ ಕನ್ನಿಕಾ ಅನ್ನುವಂಥದ್ದು. ಬೈತಾರ ಕನ್ನಿಕಾ. ಬೈತಾರ ಕನ್ನಿಕಾ ಅನ್ನುವಂತ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ. ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಏನು ಅಂತಂದ್ರೆ, ಇದು ಭಾರತ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮೊಸಳೆಗಳನ್ನು ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಹೌದು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಸಳೆಗಳನ್ನು ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರ ಬೈತಾರ ಕನ್ನಿಕಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ. ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಮುದ್ರದ ಮೊಸಳೆಗಳು ಜಾಸ್ತಿ ಅದಾವೆ. ಸಮುದ್ರದ ಮೊಸಳೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ ಬೈತಾರ ಕನ್ನಿಕಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇದೇ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ ಬೈತಾರ ಕನ್ನಿಕಾ. ಯಾಕಂದ್ರೆ ಭಾರತ ದೇಶದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಬೈತಾರ ಕನ್ನಿಕಾ. ಮತ್ತೆ ಸುಂದರಬನದಲ್ಲಿ ಇದೆ, ಅದರ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ ಬೈತಾರ ಕನ್ನಿಕಾದಲ್ಲಿ. ಮುಂದೋಗೋಣ. ಎಸ್, ಲಾಸ್ಟ್ ರಾಜ್ಯ ಯಾವ್ದಂದ್ರೆ ಪಶ್ಚಿಮ ಬಂಗಾಳ ನೋಡಿ. ಪಶ್ಚಿಮ ಬಂಗಾಳ. ಈ ಪಶ್ಚಿಮ ಬಂಗಾಳ ಇವತ್ತು ಮತ್ತೆ ಚುನಾವಣೆಯಲ್ಲಿ ಆ ರಾಜ್ಯದ ಮಮತಾ ಬ್ಯಾನರ್ಜಿ ಅವರು ದಿಗ್ವಿಜಯನ ಸಾಧಿಸಿದ್ದಾರೆ. ಪ್ರಾದೇಶಿಕ ಪಕ್ಷಕ್ಕೆ ಆ ರಾಜ್ಯ ಮತ್ತೆ ಮಹತ್ವವನ್ನು ಕೊಟ್ಟಿದೆ. ದೀದಿ ಎಂದೇ ಖ್ಯಾತಿಯಾಗಿರುವಂತ ಮಮತಾ ಬ್ಯಾನರ್ಜಿ ಅವರು ನೋಡಿ, ಎಲ್ಲ ದಿಟ್ಟ ಮಹಿಳೆಯರು. ಅಣ್ಣಾಮಲೈ ಏನಾದ್ರು ಸುಮ್ನೆ ಏನ್ ಹೇಳಕ್ ಹೋಗ್ಬೇಡಿ. ರಘುನಂದನ್ ಸರ್ SMS ಮಾಡಿರ್ತಾರೆ. ಯಾರವ್ರ ಮನೆಗೆ ಅನ್ನೋರು. ಪಶ್ಚಿಮ ಬಂಗಾಳ ನೋಡಿ, ಪಶ್ಚಿಮ ಬಂಗಾಳದ ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ 350 ಕಿಲೋಮೀಟರ್ ಕರಾವಳಿ ಇದೆ. ಪಶ್ಚಿಮ ಬಂಗಾಳದ ಕರಾವಳಿಯನ್ನು ಏನಂತ ಕರೀತಾರೆ ಅಂದ್ರೆ ವಂಗ ಕರಾವಳಿ ಅಂತ ಕರೀತಾರೆ ನೋಡಿ. ವಂಗ ಕರಾವಳಿ. ವಂಗ ಕರಾವಳಿ. ಅದಕ್ಕೆ ಭಾರತ ದೇಶದಲ್ಲಿ 1905 ವಂಗಭಂಗ ಚಳವಳಿ ನಡೀತು. ವಂಗಭಂಗ ಮೂವ್ಮೆಂಟ್ 1905ರಲ್ಲಿ. ಪಶ್ಚಿಮ ಬಂಗಾಳದ ಕರಾವಳಿ 350 ಕಿಲೋಮೀಟರ್ ಕರಾವಳಿ ಉದ್ದ ಹೊಂದಿದ್ದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತ 3ನೇ ರಾಜ್ಯ ನೋಡಿ. 3ನೇ ರಾಜ್ಯ ಪಶ್ಚಿಮ ಬಂಗಾಳ. ವಂಗ ಕರಾವಳಿ ಅಂತ ಹೇಳಿ ಕರೀತಾರೆ. ಈ ವಂಗ ಕರಾವಳಿಯ ವಿಶೇಷ ಏನು ಅಂತಂದ್ರೆ, ಈ ರಾಜ್ಯದ ಕರಾವಳಿಯಲ್ಲಿ 2 ಪ್ರಮುಖವಾಗಿರುವಂತ ಬಂದರಗಳಿವೆ. ಆ 2 ಬಂದರಗಳು ಯಾವ ಅಂತಂದ್ರೆ, ಒಂದು ಕಲ್ಕತ್ತಾ ಬಂದರ, ಇನ್ನೊಂದು ಯಾವ್ದಂದ್ರೆ ಹಾಲ್ದಿಯಾ ಬಂದರ. ಹಾಲ್ದಿಯಾ. ಕಲ್ಕತ್ತಾ ಬಂದರವನ್ನ ಪೂರ್ವ ಕರಾವಳಿಯ ಹೆಬ್ಬಾಗಿಲು ಅಂತ ಕರೀತಾರೆ ನೋಡಿ. ಹೆಬ್ಬಾಗಿಲು. ಪೂರ್ವ ಕರಾವಳಿ ಹೆಬ್ಬಾಗಿಲು ಯಾವಂದ್ರೆ ಕಲ್ಕತ್ತಾ. ಕಲ್ಕತ್ತಾ ಬಂದರವನ್ನ ಪೂರ್ವ ಕರಾವಳಿ ಹೆಬ್ಬಾಗಿಲು ಅಂತ ಕರೀತಾರೆ. ಈ ಬಂದರದ ಮೂಲಕ ಹೈಯೆಸ್ಟ್ ಚಹಾ ರಫ್ತು ಮಾಡಲಾಗುತ್ತದೆ. ಯಾವ ಬಂದರದ ಮೂಲಕ ಚಹಾ ರಫ್ತು ಮಾಡಲಾಗುತ್ತದೆ ಅಂದ್ರೆ ಕಲ್ಕತ್ತಾ. ಕಲ್ಕತ್ತಾ ಬಂದರದ ಮೂಲಕ ಸೆಣಬನ ರಫ್ತು ಮಾಡಲಾಗುತ್ತದೆ ನೋಡಿ. ಅದಕ್ಕೆ ಇದನ್ನ ಸೆಣಬಿನ ಬಂದರ ಮತ್ತು ಚಹಾದ ಬಂದರ ಅಂತ ಕರೀತಾರೆ. ಯಾವ ಬಂದರವನ್ನ ಸೆಣಬಿನ ಬಂದರ ಮತ್ತು ಚಹಾದ ಬಂದರ ಎನ್ನುವರಂದ್ರ ಕಲ್ಕತ್ತಾ ಬಂದರ. ಯಾಕಂದ್ರೆ ಭಾರತ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಚಹಾ ಉತ್ಪಾದನೆ ಮಾಡುವುದು ಅಸ್ಸಾಂ ರಾಜ್ಯ. ಅಸ್ಸಾಂ ರಾಜ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚಹಾ ಉತ್ಪಾದನೆ ಮಾಡುವುದರಿಂದ ಈ ಬಂದರದ ಮೂಲಕ ಹೈಯೆಸ್ಟ್ ಚಹಾ ಮತ್ತು ಸೆಣಬನ್ನ ರಫ್ತು ಮಾಡಲಾಗುತ್ತದೆ ಕಲ್ಕತ್ತಾ ಬಂದರ. ಇದು ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಅಂದ್ರೆ
ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಂತ ಬಂದರ ಕಲ್ಕತ್ತಾ. ಕಲ್ಕತ್ತಾ ಬಂದರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರೆ ಹುಗ್ಲಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಹುಗ್ಲಿ ನದಿಯ ದಂಡೆಯ ಮೇಲೆ ಕಂಡು ಬಂದು ಕಲ್ಕತ್ತಾ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಹೈಯೆಸ್ಟ್ ಚಹಾ ಮತ್ತು ಸೆಣಬನ್ನ ರಫ್ತು ಮಾಡುವಂತ ಬಂದರ ಕಲ್ಕತ್ತಾ. ಇನ್ನ ಕಲ್ಕತ್ತಾ ಬಂದರದ ಒತ್ತಡವನ್ನು ತಡೆಗಟ್ಟಲು ಸ್ಥಾಪನೆಯಾಗಿದ್ದು ಹಾಲ್ದಿಯಾ. ಕಲ್ಕತ್ತಾ ಬಂದರದ ಒತ್ತಡವನ್ನು ತಡೆಗಟ್ಟಲು ಸ್ಥಾಪನೆಯಾಗಿರುವಂತ ಬಂದರ ಅಂದ್ರೆ ಹಾಲ್ದಿಯಾ ಬಂದರ. ಕಲ್ಕತ್ತಾ ಬಂದರ ಮತ್ತು ಹಾಲ್ದಿಯಾ ಬಂದರಗಳು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತಾವ, ಅದು ಕಲ್ಕತ್ತಾದಲ್ಲಿ. ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಸಾಗರಮಾಲಾ ಯೋಜನೆಗೆ ಒಂದು ಬಂದರ ಸೆಲೆಕ್ಟ್ ಆಗ್ಯದ. ಆ ಬಂದರ ನೋಡಿ, ಟೋಟಲ್ 6 ಬಂದರಗಳು. 6 ಬಂದರಗಳಲ್ಲಿ ಮಹಾರಾಷ್ಟ್ರದ ವದವನ, ಕರ್ನಾಟಕದಲ್ಲಿ ಬೇಲಿಕೇರಿ, ತಮಿಳುನಾಡಿನ ಸರ್ಕಾಜಿ ಮತ್ತು ಇನಿಯಾಂ, ಒಡಿಶಾ ರಾಜ್ಯದಲ್ಲಿ ಪಾರದೀಪ ಹೊರವಲಯ, ಕಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಸಾಗರ್ ಐಲ್ಯಾಂಡ್. ಟೋಟಲ್ ಎಷ್ಟು ಬಂದರಗಳಂದ್ರೆ 6 ಬಂದರಗಳಲ್ಲಿ ಒಂದು ಸಾಗರ್ ಐಲ್ಯಾಂಡ್ ಕೂಡ ಒಂದು. ಸಾಗರ್ ಐಲ್ಯಾಂಡ್, ಕಲ್ಕತ್ತಾ, ಹಾಲ್ದಿಯಾ, ಇದಕ್ಕೆ ವಂಗ ಕರಾವಳಿ ಅಂತ ಕರೀತಾರೆ ಅಥವಾ ಪಶ್ಚಿಮ ಬಂಗಾಳದ ಕರಾವಳಿ ಅಂತ ಹೇಳಿ ಗುರುತಿಸ್ತಾರೆ. ಇದೇ ಪಶ್ಚಿಮ ಬಂಗಾಳದ ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪದ ಹೆಸರೇನಂತಂದ್ರೆ ಚಂಡೀಪುರ್ ಅನ್ನುವಂತ ದ್ವೀಪ ಇದೆ. ಚಂಡೀಪುರ ದ್ವೀಪ. ಚಂಡೀಪುರ ದ್ವೀಪವನ್ನ 2014ರಲ್ಲಿ ಆ ಚಂಡೀಪುರದಲ್ಲಿ ಒಂದು ದ್ವೀಪದ ಹೆಸರೇನಂದ್ರೆ ವಿಲ್ಲರ್ ದ್ವೀಪ ಅಂತ ಕರೀತಾರೆ. ಆ ವಿಲ್ಲರ್ ದ್ವೀಪವನ್ನು 2014ರಲ್ಲಿ ಏನಂತ ಹೆಸರಿಸಲಾಗಿದೆ ಅಂತಂದ್ರೆ, ಯಾರು ಹೇಳ್ತಾರೆ? ಚಂಡೀಪುರ ದ್ವೀಪವನ್ನ ಎಕ್ಸಲೆಂಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ನೋಡಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಉಡಾವಣಾ ಕೇಂದ್ರ. ಡಾಕ್ಟರ್ APJ ಅಬ್ದುಲ್ ಕಲಾಂ ಉಡಾವಣಾ ಕೇಂದ್ರ ಯಾವಂದ್ರೆ ವಿಲ್ಲರ್ ದ್ವೀಪ. ಚಂಡೀಪುರ, ಆ ಪಶ್ಚಿಮ ಬಂಗಾಳದ ಚಂಡೀಪುರದಲ್ಲಿ ವಿಲ್ಲರ್ ದ್ವೀಪ ಅಂತ ಕಂಡು ಬರ್ತದೆ. ಆ ವಿಲ್ಲರ್ ದ್ವೀಪವನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ ಅಂತ ಹೇಳಿ ಗುರುತಿಸಲಾಗಿದೆ ಅಥವಾ ಹೆಸರಿಸಲಾಗಿದೆ. APJ ಅಬ್ದುಲ್ ಕಲಾಂ ದ್ವೀಪ ಅಂತ ಹೇಳಿ. ಇದು ಪಶ್ಚಿಮ ಬಂಗಾಳದ ಕರಾವಳಿಯ ವೈಶಿಷ್ಟ್ಯ. ಒಟ್ಟಾರೆಯಾಗಿ ಇದು 350 ಕಿಲೋಮೀಟರ್ ಉದ್ದವಾಗಿದ್ದು ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ಹಂಚಿಕೊಂಡಂತ 3ನೇ ರಾಜ್ಯ ಅಂತ ಕರಿತೀವಿ. ಈ ಒಂದು ಕರಾವಳಿಗೆ ವಂಗ ಕರಾವಳಿ ಅಂತ ಹೇಳಿ ಕರೀತಾರೆ. ಅಲ್ಲ, ವಂಗ ಕರಾವಳಿ, ವಂಗ, ಬಂಗ, ಬಾಂಗ್ಲಾದೇಶದ ಬಂಗ, ಪಶ್ಚಿಮ ಬಂಗಾಳದ ವಂಗ. ಈ ಒಂದು 2 ಬಂದರಗಳು ಪ್ರಮುಖವಾಗಿವೆ. ಒಂದು ಕಲ್ಕತ್ತಾ ಬಂದರ, ಇನ್ನೊಂದು ಹಾಲ್ದಿಯಾ ಬಂದರ. ಕಲ್ಕತ್ತಾ ಬಂದರವನ್ನು ಪೂರ್ವ ಕರಾವಳಿಯ ಹೆಬ್ಬಾಗಿಲು ಅಂತ ಕರೀತಾರೆ ಅಥವಾ ಪೂರ್ವ ಭಾರತದ ಹೆಬ್ಬಾಗಿಲು. ಕಲ್ಕತ್ತಾ ಬಂದರದ ಮೂಲಕ ಎಷ್ಟು ಚಹಾ ರಫ್ತು ಮಾಡಲಾಗುತ್ತದೆ, ಸೆಣಬು ರಫ್ತು ಮಾಡಲಾಗುತ್ತದೆ. ಕಲ್ಕತ್ತಾ ಬಂದರದ ಒತ್ತಡ ತಡೆಗಟ್ಟಲು ಹಾಲ್ದಿಯಾ ಬಂದರವನ್ನು ಸ್ಥಾಪನೆ ಮಾಡಲಾಗಿದೆ. ಕಲ್ಕತ್ತಾ ಬಂದರದ ಹಾಲ್ದಿಯಾ ನೋಡಿ. ಈ ವಿಲ್ಲರ್ ದ್ವೀಪ ಅನ್ನೋದು ಈ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳ ಕರಾವಳಿಯ ಮಧ್ಯದಲ್ಲಿ ಕಂಡು ಬರ್ತದೆ. ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳ ಕರಾವಳಿಯ ಮಧ್ಯದಲ್ಲಿ ಕಂಡು ಬರುವಂತಹ ಒಂದು ಪ್ರಸಿದ್ಧವಾಗಿರುವಂತ ದ್ವೀಪ ಅಂದ್ರೆ ವಿಲ್ಲರ್ ದ್ವೀಪ. ಇಷ್ಟು ನಮ್ಮ ಭಾರತ ದೇಶದ ಕರಾವಳಿಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದು. ಇನ್ನ ನಮ್ಮ ದೇಶದಲ್ಲಿ ದ್ವೀಪಗಳು ಅಂತ ನೋಡ್ತೀವಿ. ದ್ವೀಪಗಳು ನೋಡಿದಾಗ ಟೋಟಲ್ ಭಾರತ ದೇಶದಲ್ಲಿ ಎಷ್ಟು ದ್ವೀಪಗಳದಾವೆ? ಭಾರತ ದೇಶದಲ್ಲಿ ಎಷ್ಟು ದ್ವೀಪಗಳದಾವೆ? 200 ದ್ವೀಪಗಳು, 204 ದ್ವೀಪಗಳು, 43 ದ್ವೀಪಗಳು, 247 ದ್ವೀಪಗಳು. ಟೋಟಲ್ ಭಾರತ ದೇಶದಲ್ಲಿ ದ್ವೀಪಗಳ ಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿ ಕಂಡು ಬರುವಂತ ದ್ವೀಪಗಳ ಸಂಖ್ಯೆ ಶಬಾಷ್. ಭಾರತ ದೇಶದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಂದ್ರೆ 247 ದ್ವೀಪಗಳದ ನೋಡಿ. ಭಾರತ ದೇಶದಲ್ಲಿ ಕಂಡು ಬರುವಂತ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಂದ್ರೆ 247 ದ್ವೀಪ ಸಮೂಹಗಳಿವೆ. 247 ದ್ವೀಪಗಳು. ಆ ದ್ವೀಪ ಅಂದ್ರೆ ಏನು? ಸುತ್ತಲೂ ಭೂಮಿ, ಮಧ್ಯದಲ್ಲಿ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ಸುತ್ತಲೂ ನೀರು ಇರ್ತದೆ, ಅಪಾರ ಪ್ರಮಾಣದಲ್ಲಿ ನೀರು, ಮಧ್ಯದಲ್ಲಿ ಭೂಮಿಯಿಂದ ಆವೃತವಾಗಿತ್ತಂದ್ರೆ ದ್ವೀಪ ಅಂತ ಕರೀತಾರೆ. ಪ್ರಸ್ತುತ ಭಾರತ ದೇಶದಲ್ಲಿ 247 ದ್ವೀಪಗಳಿವೆ. ಆ 247 ದ್ವೀಪಗಳನ್ನ 2 ಭಾಗ ಮಾಡ್ತೀವಿ. ಒಂದು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುವಂತ ದ್ವೀಪ ಸಮೂಹಗಳು, ಇವೆಲ್ಲ ಬಂಗಾಳ ಕೊಲ್ಲಿಯಲ್ಲಿ ಇದಾವೆ. ಇನ್ನ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವ ದ್ವೀಪಗಳು 43 ದ್ವೀಪಗಳನ್ನ ಲಕ್ಷ ದ್ವೀಪಗಳು ಅಂತ ಕರೀತಾರೆ. ಇನ್ನ 204 ದ್ವೀಪಗಳನ್ನ ಅಂಡೋಮಾನ್ ನಿಕೋಬಾರ್ ದ್ವೀಪಗಳು ಅಂತ ಕರೀತಾರೆ. ಅಂಡೋಮಾನ್ ಮತ್ತು
ನಿಕೋಬಾರ್ ದ್ವೀಪಗಳು, ಅಂಡೋಮಾನ್ ನಿಕೋಬಾರ್ ದ್ವೀಪಗಳು ಮತ್ತೆ ಲಕ್ಷದ್ವೀಪಗಳು. 43 ಲಕ್ಷದ್ವೀಪಗಳಿದ್ರೆ ಅಂಡೋಮಾನ್ ನಿಕೋಬಾರ್ ದ್ವೀಪಗಳ ಸಂಖ್ಯೆ 204. ಟೋಟಲ್ 204 ದ್ವೀಪಗಳು ಅಂಡೋಮಾನ್ ನಿಕೋಬಾರದಲ್ಲಿ. ಲಕ್ಷದ್ವೀಪಗಳ ಸಂಖ್ಯೆ 43. ಓಕೆ, ನಾಳೆ ಅವಧಿಯಲ್ಲಿ ದ್ವೀಪಗಳ ಬಗ್ಗೆ ಅಧ್ಯಯನ ಮಾಡೋಣ. ಬಿಡ್ತು. ನಾಳೆ ನೀಟಾಗಿ ಆ ಅಂಡೋಮಾನ್ ನಿಕೋಬಾರ್ ದ್ವೀಪಗಳಂದ್ರೆ ಏನು, ಲಕ್ಷದ್ವೀಪಗಳಂದ್ರೆ ಏನು ಅಂತ ವಿಚಾರವನ್ನ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳೋಣ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಉಷ್ಣ ಕಾರಂಜಿ ಅಂದ್ರೆ ಓಲ್ಡ್ ಫೇತ್ಫುಲ್ ನೋಡಿ. ಆ ಓಲ್ಡ್ ಫೇತ್ಫುಲ್ ಉಷ್ಣ ಕಾರಂಜಿ ಯಾವ ದೇಶದಲ್ಲಿ ಕಂಡು ಬರ್ತದೆ? ಜಗತ್ತಿನ ಎತ್ತರವಾಗಿರುವಂತ ಉಷ್ಣ ಕಾರಂಜಿ ಅಂದ್ರೆ ಎಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಆ ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎಲಿಸ್ಟೋನ್ ಅನ್ನುವಂಥದ್ದು, ಆ ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡು ಬರ್ತದೆ? ಯಾವಂತ ಉತ್ತರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ನೋಡಿ, USA. ಉಷ್ಣ ಕಾರಂಜಿ ಅಂದ್ರೆ ಏನು? ಭೂಮಿ ಎಸ್ತನೋಸ್ಪಿಯರ್ದಲ್ಲಿ ಉಂಟಾಗುವಂತ ಜ್ವಾಲಾಮುಖಿಗಳು. ಆ ಜ್ವಾಲಾಮುಖಿಯ ಕುಂಡದಿಂದ ಅಪಾರ ಪ್ರಮಾಣದಲ್ಲಿ ಏನ್ ಬರ್ತಂದ್ರೆ ಲಾವರಸ ಬರ್ತದೆ. ಜ್ವಾಲಾಮುಖಿಯ ಕುಂಡದಿಂದ ಅಪಾರ ಪ್ರಮಾಣದಲ್ಲಿ ಲಾವರಸ ಹೊರ ಬರುತ್ತದೆ. ಆ ಲಾವರಸ ಎಲ್ಲಾ ಖಾಲಿಯಾಗಿ, ಜ್ವಾಲಾಮುಖಿ ಎಲ್ಲಾ ಖಾಲಿಯಾಗಿ ಕೇವಲ ಆ ಲಾವರಸದಿಂದ ನೀರು ಹೊರ ಬರ್ತಾ ಇದ್ರೆ ಅದನ್ನ ಬಿಸಿ ನೀರಿನ ಬುಗ್ಗೆ ಅಂತ ಕರೀತಾರೆ. ಭೂಮಿಯ ಎಸ್ತನೋಸ್ಫಿಯರ್ ಅಂದ್ರೆ ಭೂಮಿಯ ಮಧ್ಯವಲಯ ಅಂತ ಕರೀತಾರೆ. ಆ ಭೂಮಿಯ ಮಧ್ಯವಲಯದಿಂದ ಕೇವಲ ನೀರು ಹೊರ ಬಂದ್ರೆ ಬಿಸಿ ನೀರಿನ ಬುಗ್ಗೆ, ಅನಿಲ ಹೊರ ಬಂದ್ರೆ ಬಿಸಿ ಅನಿಲ ಚುಲುಮೆ ಅಂತ ಕರೀತಾರೆ. ಅನಿಲ ಹೊರ ಬಂದ್ರೆ ಬಿಸಿ ಅನಿಲ ಚುಲುಮೆ. ಒಂದು ಅರ್ಧ ಗಂಟೆ ನೀರು, ಅರ್ಧ ಗಂಟೆ ಹೊಗೆ ಹೊರ ಬರ್ತಾ ಇದ್ರೆ, ಜ್ವಾಲಾಮುಖಿಯ ಕುಂಡದಿಂದ ಅರ್ಧ ಗಂಟೆ ನೀರು, ಅರ್ಧ ಗಂಟೆ ಹೊಗೆ ಹೊರ ಬರ್ತಿದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಉಷ್ಣ ಕಾರಂಜಿ ಅಂತ ಕರೀತಾರೆ. ಉಷ್ಣ ಕಾರಂಜಿ. ಆ ಪ್ರಪಂಚದ ವಿಶಿಷ್ಟವಾಗಿರುವಂತ ಉಷ್ಣ ಕಾರಂಜಿ ಎಲ್ಲಿದೆ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕಂಡು ಬರುತ್ತೆ ನೋಡಿ. ಪ್ರಪಂಚದಲ್ಲಿ ಕಂಡು ಬರುವಂತ ಉಷ್ಣ ಕಾರಂಜಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ಯಾವ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಎಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಉಷ್ಣ ಕಾರಂಜಿಯನ್ನು ನೋಡ್ತೀವಿ. ಇದು ಕ್ವಶನ್ ಆಗಿದೆ. ಜಗತ್ತಿನ ಅತ್ಯಂತ ಎತ್ತರವಾಗಿರುವಂತ ಉಷ್ಣ ಕಾರಂಜಿ ಎಲ್ಲಿದೆ ಅಂತಂದ್ರೆ ಅಮೆರಿಕ ದೇಶದ ಓಲ್ಡ್ ಫೇತ್ಫುಲ್. ಅಮೆರಿಕ ದೇಶದ ಓಲ್ಡ್ ಫೇತ್ಫುಲ್ ಅನ್ನುವಂತ ಸ್ಥಳದಲ್ಲಿ